ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಜನ್ಮ ಕೊಟ್ಟ ತಂದೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತಾರೆ. ಕೆಲವರು ತಂದೆ ತಾಯಿ ಇದ್ದಾಗ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಆದರೆ ಅವರು ಸತ್ತ ಮೇಲೆ ಹಲವಾರು ಶ್ರಾದ್ದಾಂತಗಳನ್ನ ಮಾಡ್ತಾರೆ. ಆದರೆ ನಿಜವಾಗ್ಲೂ ನಾವು ತಂದೆ ತಾಯಿನ ಹೇಗೆ ನೋಡ್ಕೊಳ್ಬೇಕು, ಪಿತೃ ಋಣದ ಅರ್ಥ ಏನು, ಅದ್ರ ಮಹತ್ವವೇನು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಪಿತೃ ಋಣದ ಅರ್ಥ ಏನು? ಹರಿ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನೀನು ಹೇಳಿದ್ದೀಯ ಆವಾಗಲೇ, ಪಿತೃಋಣ ಅಂದರೆ ನಾವು ತಿಳ್ಕೊಂಡು ಮಾಡ್ತಾ ಇರೋದೇನು ಅಂದರೆ, ಜನ್ಮ ಕೊಟ್ಟವರಿಗೆ ಋಣ ತೀರ್ಸೋಕ್ಕೆ, ಸ್ವರ್ಗಕ್ಕೆ ಅವ್ರನ್ನ ಕಳಿಸೋಕ್ಕೆ, ಸ್ವರ್ಗಕ್ಕೆ ಅವ್ರನ್ನ ಕಳಿಸೋಕ್ಕೆ, ಆತ್ಮಕ್ಕೆ ಶಾಂತಿಗಾಗಿ. ಅಂದರೆ ನಾವು ನಮ್ಮದೇ ಆದ ಕಲ್ಪನೆಯಲ್ಲಿ ಮಾತಾಡ್ತೀವಿ. ಅವ್ರು ಸ್ವರ್ಗಕ್ಕೆ ಹೋಗಿದ್ದೀನಿ ಅಂತ ಏನು ಲೆಟ್ರ್ ಹಾಕಿರಲ್ಲ ಅಥವಾ ಫೋನ್ ಮಾಡಿರಲ್ಲ, ನಾವು ಅಂದ್ಕೊಳ್ತೀವಿ ಅಲ್ವಾ? ಅಂದ್ಕೊಳ್ಳೋಣ, ತಪ್ಪಿಲ್ಲ. ಆದರೆ ಪೂರ್ಣಾರ್ಥ ಗೊತ್ತಾ? ಇವತ್ತಿನ ವಿಶೇಷ ಅಂದರೆ ಪಿತೃ ಅಂತಕ್ಕಂಥದ್ದು ನಾವೇನು ಹೇಳ್ತೀವಿ, ಋಣ ಅಂತ ಏನು ಹೇಳ್ತೀವಿ, ಅದರ ಸತ್ಯವನ್ನು ನಾವು ತಿಳ್ಕೊಂಡಿದ್ದೀವ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅದನ್ನು ವಿವರಿಸಿ ಹೇಳೋಣ. ಹಾಗಾದರೆ ನಾವು ಮಾಡಿರೋದು ಬೇರೆಯವ್ರು ಹೇಳ್ತಿರೋದೆಲ್ಲ ತಪ್ಪ ಅಲ್ಲ, ಅದು ಒಂದು ಭಾಗ, ಅದು ತಪ್ಪಲ್ಲ. ನೀವು ತಿಳ್ಕೊಂಡು ಮಾಡ್ತಾ ಇರೋದು ಪಿತೃಗಳಿಗೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಎಡೆ ಹಾಕ್ತಿರೋ, ತರ್ಪಣ ಕೊಡ್ತಿರೋ, ಏನಂತೀರೋ ಅದು ನಿಮಗೆ ಸೇರಿದ್ದು. ಆದರೆ ಅದು ಒಂದು ಭಾಗನೇ. ಆದರೆ ನೀವು ಅದರಲ್ಲಿ ಪಾಸಾಗಿದ್ದೀರಾ ಅಂತ ಇವತ್ತು ತಿಳ್ಕೊಬೇಕು. ಯಾವುದರಲ್ಲಿ? ಇವ್ರು ಮಾಡ್ಕೊಂಡು ಬಂದಿರತಕ್ಕಂತಹ ಪಿತೃಋಣಕ್ಕನುಸಾರವಾಗಿ ಪಿತೃ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂತ ನೀವು ಅಂದ್ಕೊಂಡಿದ್ದೀರಾ, ಮಾಡ್ತಾನೇ ಇದ್ದೀರಾ. ಆದರೆ ನೀವು ಅದರಲ್ಲಿ ಪಾಸಾ ಫೇಲಾ ಅಂತ ತಿಳಿಸ್ಬೇಕು ಅಂತ ಈ ದಿನದ ಕಾರ್ಯಕ್ರಮದ ಉದ್ದೇಶ. ಅದರಲ್ಲಿ ನೀವು ಪಾಸ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ ಗೊತ್ತಾಗಬೇಕಲ್ಲ. ನಾವು ಏನೇ ಮಾಡಿದ್ರು ನಮ್ಗೆ ಗೊತ್ತಾಗಬೇಕು. ಊಟ ಮಾಡ್ತೀವಿ, ತೃಪ್ತಿ ಆಯಿತು, ಖುಷಿ ಆಯಿತು ಅಂದರೆ ಊಟಕ್ಕೆ ನಾವು ತುಂಬ ಹತ್ತಿರ ಆಗಿದ್ದೀವಿ ಅಂತ. ಏನೋಪ್ಪ ಕೊಟ್ಟರು ತಿಂದೆ, ನನಗೇನು ಕಾಣಿಸ್ತಿಲ್ಲ ಅಂದರೆ ಫೇಲೇ. ಇವ್ರು ಫೇಲೋ ಊಟ ಫೇಲೋ ಗೊತ್ತಿಲ್ಲ, ಅಂತೂ ಫೇಲ್. ಈ ಫೇಲ್ ಆದಾಗ ಅವರು ಇನ್ನೊಂದು ಸಲ ಊಟ ಮಾಡೋಕ್ಕೆ ಹೋದ್ರು ಫೇಲಲ್ಲೇ ಇರ್ತಾರೆ, ಹೊರತು ಪಾಸಿಗೆ ಬರೋದೇ ಇಲ್ಲ. ಯಾಕೆಂದರೆ ಅವ್ರ ವಿಚಾರನೇ ಹಾಗೆ. ಊಟ ತಿನ್ನಬೇಕು, ತಿಂತಿದ್ದೀನಿ, ಅವ್ರು ಅಡುಗೆ ಮಾಡೋ ಹಾಕಿದ್ರು ತಿಂದಿದ್ದೀನಿ, ಅದರಲ್ಲಿ ಏನು ವಿಶೇಷ? ನಿದ್ದೆ ಹೇಗೆ ಮಾಡಿದ್ರಿ? ಮಾಮೂಲಿ ಮಲ್ಕೋತೀನಿ, ಎದ್ದೆ ಅಷ್ಟೇ. ಯಾವುದ್ರಲ್ಲೂ ವಿಶೇಷ ಅನ್ನೋದು ನಾವು ತಿಳ್ಕೊಂಡಿಲ್ಲ. ಇದೇ ತಪ್ಪಾಗಿರೋದು. ನೀನು ಏನೇ ಮಾಡು, ಪೂಜೆ ಮಾಡು, ಪಿತೃಗಳ ಕರ್ಮ ಮಾಡು, ಮನೆ ಕಟ್ಟು, ಊಟ ಮಾಡು, ನಿದ್ದೆ ಮಾಡು, ಮಕ್ಕಳಿಗೆ ಬುದ್ಧಿ ಹೇಳು, ಅಥವಾ ನೀನು ಪರಿವರ್ತನೆ ಆಗು, ಇದಕ್ಕೆಲ್ಲ ನಿಮ್ಮ ಹತ್ರನೇ ಉತ್ತರ ಇರಬೇಕು. ಏನೋ ತೃಪ್ತಿ ಇದೆ, ನಾನು ತಿಳ್ಕೊಂಡಿರೋದು ಮಾಡ್ತಾ ಇರೋದು. ಆದರೂ ಕೂಡ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ. ಏನೇ ತಪ್ಪಿದ್ರೂ ನಾನು ಕರೆಕ್ಟ್ ಇದ್ದೀನಿ ಅಂತ ಒಪ್ಕೊಂಡ್ಬಿಡ್ತಾರೆ ಅವರೇ. ಅದು ತಪ್ಪೋ ರೈಟೋ ಅವರಿಗೆ ಗೊತ್ತಿರಲ್ಲ. ಆದರೂ ಏನಂದರೆ ಯಾರ ಹತ್ರನೂ ಬಗ್ಗಬಾರ್ದು ಅಂದ್ಬಿಟ್ಟು, ಇಲ್ಲ ನಾನೆಲ್ಲ ತಿಳ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತು, ಎಲ್ಲ ಗೊತ್ತು. ಸರಿ, ಪಾಸಾಗಿದೆಯಾ? ಈ ಪಾಸಾಗಿದೆಯಾ ಅಂತ ಕೇಳೋರಿಗೆ ಕೇಳಕ್ಕೆ ಗೊತ್ತಾಗಬೇಕು. ಏನು ಪಾಸಾಗಬೇಕು ಅಂತ ಅವ್ರು ಕೇಳಿಬಿಟ್ರೆ ಇವನು ದಬ್ಬೆ ಆಗಬಾರ್ದು. ಇವತ್ತು ನಾವು ಹೇಳೋದು ಪಾಸಾಗಿದೆಯಾ ಫೇಲ್ ಆಗಿದೆಯಾ ಅನ್ನೋದಕ್ಕೆ ಉತ್ತರ ಕೊಡೋಣ ಅಲ್ವಾ? ಹಾಗಿರಬೇಕಾದ್ರೆ ಯಾವ್ದು ಪಾಸು ಯಾವ್ದು ಫೇಲು, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯೆಲ್ಲ ಮಾಡಿ ವಿಚಾರಗಳನ್ನು ಪ್ರತಿಯೊಬ್ಬರು ವೀಕ್ಷಕರಿಗೆ ನಾನು ಕೇಳ್ತಾ ಇರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಕಾರ್ಯಕ್ರಮದಲ್ಲಿ ಬರ್ತಾ ಇರತಕ್ಕಂತಹ ಕೆಲವು ಸಂದರ್ಭಗಳು, ಕೆಲವು ಮಾತುಗಳು, ಅದು ನಿಮಗೆ ಸ್ವಲ್ಪ ಅರ್ಥ ಆಗದೇ ಇದ್ದರೂ ಕೂಡ ಒಮ್ಮೆಗೆ ಒಂದು ಸಲಕ್ಕೆ 2 ಸಲ ಅರ್ಥ ಮಾಡಿಕೊಂಡು ನೋಡಿಕೊಂಡ್ರೆ ಅರ್ಥ ಆಗುತ್ತೆ. ಏನಪ್ಪ ಇದು ಅಂದರೆ, ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ ಮಾಮೂಲಿ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಭಾಗ ನಡೀತಾ ಇರ್ತಕ್ಕಂಥ ಜ್ಯೋತಿಷ್ಯ ಕಾರ್ಯಕ್ರಮ ಒಂದು ಭಾಗ ಆದರೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಅಂತಕ್ಕಂಥ ಭಾಗನೇ ಒಂದು ಭಾಗ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ವಿಚಾರಗಳು, ರಹಸ್ಯಕರವಾಗಿರ್ತಕ್ಕಂಥ ವಿಚಾರಗಳು ಮಾತ್ರ ಇಲ್ಲಿ ಪ್ರಸಾರ ಆಗುತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿರ್ತಕ್ಕಂಥ ವಿಚಾರಗಳು ನೀವು ಕೇಳಿರೋದು, ಮಾಡಿರೋದು, ನೋಡಿರೋದು ಇವೆಲ್ಲವೂ ನಿಮಗೆ ಸಕ್ಸಸ್ ಆಗಿದರೆ ಆ ಟ್ರ್ಯಾಕ್ ಹೋಗಿ. ನೀವೇನೇನು ತಿಳ್ಕೊಂಡಿದ್ದೀರಾ, ಏನೇನು ಕೇಳಿದ್ದೀರಾ, ಏನೇನು ಮಾಡ್ಕೊಬರ್ತಾ ಇದ್ದೀರಾ, ಅದು ಕರೆಕ್ಟಾಗಿದೆಯಾ, ಆ ಟ್ರ್ಯಾಕಲ್ಲೇ ಹೋಗಿ ಈ ಕಡೆ ಬರಬೇಡಿ ಅಲ್ಲಮ್ಮ. ಹೌದು. ಅದೇನು ಉಪಯೋಗ ಆಗಿಲ್ಲ ಅಂದರೆ ಈ ಕಡೆಗೆ ಸ್ವಲ್ಪ ಈ ಕಡೆ ಬನ್ನಿ. ಈ ಕಡೆ ಬಂದರೆ ಏನು ಅಂದರೆ, ಸ್ವಲ್ಪ ನಮ್ಮದು ಕಠಿಣವಾದ ಉರಗಡ್ಲೆ ಅಂದರೆ ಕಬ್ಬಿಣದ್ದು, ಅಗಿಯೋಕ್ಕಾಗಲ್ಲ, ಹಲ್ಲೋಗ್ಬಿಡುತ್ತೆ. ಕಾರಣ ಏನಂದರೆ ಅರ್ಥ ಮಾಡ್ಕೊಂಡು ಅಗಿಬೇಕು, ಇದನ್ನು ಹೇಗೆ ಬಳಸಬೇಕು ಅಂತ. ಅದೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಪೂರ್ಣ ಉದ್ದೇಶ.
ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸಹನೆ ಬೇಕು, ತುಂಬ ಸಹನೆ ಬೇಕು. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಳೋದು ಕಲ್ತ್ಕೊಳ್ಳೋದಕ್ಕೆ ಒಂದು ಶಿಸ್ತನ್ನು, ಮನಸ್ಸು ಅಂತಕ್ಕಂಥದ್ದು ಏನು ಅಂದರೆ ದೃಢವಾದ ಮನಸ್ಸು ನಿಮಗೆ ಆಗಬೇಕು. ಆಗ ನಿಮಗೆ ಅರ್ಥ ಆಗತ್ತೆ. ಈ ದೃಢವಾದ ಮನಸ್ಸು ನಿಮಗೆ ಅರ್ಥ ಆದರೆ ನಿಮ್ಮ ಮಕ್ಕಳು ಪಾಸಾಗ್ತಾರೆ, ನೀವು ಪಾಸಾಗಿರ್ತೀರಾ ಅಂತ. ದೃಢವಾದ ಮನಸ್ಸು ಯಾರಿಗೂ ಸಿಕ್ಕೇ ಇಲ್ಲ. ಸಿಕ್ಕಿದೇನಮ್ಮ? ಯಾರಿಗೂ ದೃಢವಾದ ಮನಸ್ಸು, ಇದಕ್ಕೆ ಏಕಾಗ್ರತೆ ಅಂತಾರೆ. ಮಕ್ಕಳಿಗೂ ಕೂಡ ಹೇಳ್ತಾರೆ, ಯಾಕೆ ಆ ಕಡೆ ಈ ಕಡೆ ನೋಡ್ತೀಯಾ, ಒಂದೇ ಕಡೆ ನೋಡ್ಕೊಂಡು ಓದು ಅಂತಾರೆ. ಹೌದು, ಇದನ್ನು ಏಕಾಗ್ರತೆ. ಈ ಏಕಾಗ್ರತೆ ಸಿಕ್ಕಿಲ್ಲ. ಯಾಕೆ ಅಂದರೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ವಿಚಾರಗಳನ್ನು ಇದನ್ನು ಹೇಳ್ತಕ್ಕಂಥ ವಿಷಯಕ್ಕೆ ಬಂದರೆ, ಒಂದು ಮೊದಲನೇದಾಗಿ ಸ್ವರ್ಗ ಅಂತ ಹೇಳ್ತೀವಿ ನಾವು. ಸತ್ತವರಿಗೆ ಸ್ವರ್ಗ ಅಂತ ಪದ ಬಳಸ್ತೀವಿ ನಾವು. ಕೆಲವು ಸಲ ಯಾವುದಾದ್ರು ಒಂದು ಒಳ್ಳೆ ಹೋಟೆಲ್ಗೆ ಅಥವಾ ಒಳ್ಳೆ ಮದುವೆಗೆ ಒಂದು ಫಂಕ್ಷನ್ಗೆ ಹೋದಾಗ, ಒಂದು ವಿಶೇಷವಾಗಿ ನೋಡಿದಾಗ, ಏನೇ ಆ ಸ್ವರ್ಗದ ಥರ ಇದೆ, ಹೌದಾ, ಹೌದು ಅಂತ ಹೇಳ್ತೀವಿ. ಆದರೆ ಅಯ್ಯೋ ನಮಗೆ ಕೈಲಿ ಇದೆಲ್ಲ ಆಗತ್ತಾ, ಅವ್ರು ನೋಡೋ ದುಡ್ಡಿದೆ, ಸ್ವರ್ಗ ಥರ ಮಾಡಿದ್ದಾರೆ, ಅಡುಗೆ ಇರ್ಬೋದು, ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈ ಸೋಲು ಒಪ್ಕೊಳ್ಳೋದೇ ನಮ್ಮ ಮೊದಲನೇದು ಸೋಮಾರಿತನ. ಮನುಷ್ಯ ಸೋಲು ಒಪ್ಕೋಬಾರ್ದು. ಹಂಗಂತ ನೀವು ಮಾಡಿ ಅಂತ ನಾನು ಹೇಳ್ತಿಲ್ಲ. ನಾನು ಅದಕ್ಕೆ ಹತ್ರ ಆಗಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥದ್ದು, ಧೈರ್ಯ ಮಾಡ್ತಕ್ಕಂಥದ್ದು. ಇದನ್ನು ಪಿತೃಋಣಕ್ಕೂ ಇದಕ್ಕೂ ಲಿಂಕ್ ಸಿಕ್ಕತ್ತೆ. ಧೈರ್ಯ ಮಕ್ಕಳಿಗೂ ಇಲ್ಲ, ದೊಡ್ಡವ್ರಿಗೂ ಇಲ್ಲ. ಭಯದಲ್ಲೇ ಬದುಕ್ತಾ ಇದ್ದೀವಿ ಅಂದರೆ ನಾವು ಫೇಲ್ ಆಗಿದ್ದೀವಿ ಅಂತ ಅರ್ಥ. ಯಾವುದೇ ವಿಚಾರ, ನೀವು ಮದುವೆ ಮಾಡ್ಕೊಂಡಿರೋದಾಗಲಿ, ಪೂಜೆ ಮಾಡ್ತಾ ಇರೋದ್ರಲ್ಲಾಗಲಿ, ಏನು ಮಾಡಿಸ್ತಾ ಇರೋದಾಗಲಿ, ನಿಮ್ಮ ಮಕ್ಕಳಿಗೆ ಭಯ ಇದೆ, ನಿಮಗೆ ಭಯ ಇದೆ ಅಂದರೆ ನೀವು ಫೇಲ್ ಆಗಿದ್ದೀರಾ. ಇಲ್ಲಿವರೆಗೂ ಮಾಡ್ತಾ ಇರ್ತಕ್ಕಂಥ ಕ್ರಮಗಳಲ್ಲಿ ಎಲ್ಲವೂ ಫೇಲ್ ಆಗಿದೆ, ಮಾಡಬೇಕು, ಮಾಡ್ತಾ ಇದ್ದೀರಾ ಅಷ್ಟೇ, ಪಾಸ್ ಆಗಿಲ್ಲ. ಈ ಪಾಸಾಗಬೇಕು ಅಂದರೆ ಪಿತೃಋಣದ ಮೂಲಾರ್ಥವನ್ನು ತಿಳಿಯಲೇಬೇಕು ಪ್ರತಿಯೊಬ್ಬರು ಕೂಡ. ಈ ಸ್ವರ್ಗ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಪ್ರಶ್ನೆ ಹಾಕ್ಕೊಳ್ತೀವಿ. ಹೌದು, ಸ್ವರ್ಗ ಎಲ್ಲಿದೆ ಅಂದರೆ ನಿಜವಾಗ್ಲೂ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ವಾಸದ ಮನೆಯಲ್ಲಿಯೇ ಸ್ವರ್ಗ ಇದೆ. ನಾವು ವಾಸ ಮಾಡುವ ಮನೆಯೇ ಸ್ವರ್ಗದಲ್ಲಿ ಇರುವ ರೀತಿಯಲ್ಲಿ ಇರಬೇಕು, ಅದೇ ಸ್ವರ್ಗ. ಹಾಗಾದರೆ ನಾವು ಕಟ್ಟಿರೋ ಮನೆ ನರಕ. ಏನು ಬೇಜಾರು ಸ್ವಾಮಿ ಅಂತಿರಲ್ಲ, ಅದು ನರಕದ ಮನೆ. ಗೊತ್ತಾಯ್ತಲ್ಲ ವಿಚಾರ? ಗಂಡನ ಬಗ್ಗೆ ವಿಚಾರ, ಹೆಂಡತಿ ಬಗ್ಗೆ ವಿಚಾರ, ಮಕ್ಕಳ ಬಗ್ಗೆ ವಿಚಾರ, ಆರೋಗ್ಯದ ಬಗ್ಗೆ ವಿಚಾರ. ಇದು ನರಕವಾಗಿರ್ತಕ್ಕಂಥ ಮನೆಯಾಗಿದೆ. ಅಂದರೆ ಅದಾಗಿಲ್ಲ ನಾವು ಮಾಡ್ಕೊಂಡಿರೋದು. ಯಾವುದು ದೇವರು ನರಕ ಸ್ವರ್ಗ ನಮಗೆ ವ್ಯತ್ಯಾಸ ಕೊಟ್ಟಿಲ್ಲ. ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ. ನಾವೇ ಮಾಡ್ಕೊಳ್ತಾ ಇರೋದು ಒಳ್ಳೆಯದು ಕೆಟ್ಟದ್ದು. ಆಮೇಲೆ ದೇವ್ರ ಮೇಲೆ ಭಾರ ಹಾಕ್ತೀವಲ್ಲ, ಇದು ನಾವು ಮಾಡ್ತಿರೋದು ತಪ್ಪು. ಅಂದರೆ ಫೇಲ್ ಆದಮೇಲೆ ನಾವು ಇನ್ನೊಬ್ಬರ ಮೇಲೆ ಹೊರ್ಕೊಳ್ಳೋದು. ನನ್ನ ಕೈಲಿ ಆಗಲಿಲ್ಲ ಅಂದಾಗ ಇನ್ನೊಬ್ರದ್ದು ಹೇಳ್ಬಿಡೋದು. ಕರೆಕ್ಟಾಗಿದೆ ಅಂದರೆ ನಾನೇ ಮಾಡಿದ್ದು ಅನ್ನೋದು. ಇದು ನಮ್ಮಲ್ಲಿ ಬಂದಿರತಕ್ಕಂತಹ ಒಂದು ಅಜ್ಞಾನ ಅಂತ ಅನ್ಕೊಳ್ಳೋಣ. ಹೀಗಾಗಿ ಸ್ವರ್ಗ ಅಂತಕ್ಕಂಥದ್ದು ಮನೆ ಹೇಗಾಗತ್ತೆ, ಉದಾಹರಣೆ ಬೇಕಲ್ಲ. ಹೌದು, ಮನೆ ನಮ್ಮದು ಸ್ವರ್ಗವಾಗಿದೆ, ಸ್ವರ್ಗ ಮಾಡ್ಕೋಬೇಕು ಅಂದರೆ ಮನೆ ಹೇಗಿರಬೇಕು ಅಂತಕ್ಕಂಥ ಪ್ರಶ್ನೆ ಹೊರತಲ್ಲಿ ಏನದು ಅಂದರೆ, ಕುಟುಂಬದಲ್ಲಿ ಯಾವ ವ್ಯಕ್ತಿ, ಕುಟುಂಬದ ಇರ್ತಕ್ಕಂತಹ ಮನೆಯ ಯಜಮಾನ ವ್ಯಕ್ತಿ ಅನ್ನಿಸ್ಕೊಂಡವರು, ಯಜಮಾಂತಿ, ಅವರು ಪೂರ್ಣವಾಗಿರ್ತಕ್ಕಂಥ ಪೂರ್ಣಾಯಸ್ಸು, ನೆಮ್ಮದಿ, ಯಾವುದೇ ಕಾಯಿಲೆಗಳು, ಅನಾರೋಗ್ಯ ಇಲ್ಲದೆ ಅವರು ದೇಹವನ್ನು ತ್ಯಜಿಸಿ ಅದೇ ಆರೋಗ್ಯವನ್ನು ಹಿಂದೆ ಇರತಕ್ಕಂಥ ಕುಟುಂಬಕ್ಕೆ ಕೊಟ್ಟು ಹೋಗ್ತಾರಲ್ಲ, ಅದೇ ಮನೆ ಸ್ವರ್ಗ. ಅರ್ಥ ಆಯ್ತಾ? ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಅವ್ರು ನೆಮ್ಮದಿಯಾಗಿರಬೇಕು, ಅವ್ರು ಖುಷಿಯಾಗಿರಬೇಕು. ಆಮೇಲೆ ನೀವು ಅಂದ್ಕೊಂಡ್ರೆ ನಂಗೆ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಹೆಂಗೆ ಸ್ವಾಮಿ ಇರೋದು ಅಂದರೆ, ನೀವು ಮಾಡಿಕೊಂಡ್ರೆ ಇರುತ್ತೆ. ಪಕ್ಕದ ಮನೆಯವ್ರು ನೋಡಬೇಡಿ, ಎದುರುಗಡೆ ಇರೋರು ನೋಡಬೇಡಿ, ನೀವು ಪರಿವರ್ತನೆ ಮಾಡ್ಕೊಳ್ಳೋದು ನೋಡಿ, ನಿಮ್ಗೆ ಸ್ವರ್ಗ ಸಿಗುತ್ತೆ. ಎಲ್ಲೋ ಐತೆ ಸ್ವರ್ಗ ಅಂತ ದಯವಿಟ್ಟು ಹುಡುಕಬೇಡಿ. ನಿಮ್ಮ ವಾಸದ ಮನೆಯೇ ಸ್ವರ್ಗ. ಅದನ್ನ ಇವತ್ತು ಹೇಳ್ಕೊಡೋಣ. ಈ ಸ್ವರ್ಗ ಅಂತಕ್ಕಂಥದ್ದು ಏನು, ಹಿರಿಯರು ಯಾವುದೇ ನೋವನ್ನು ಪಡೆದೇ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು. ಮತ್ತು ಅದು ಉಳಿಕೆ ಯಾವುದು, ಮನೇಲಿ ಏನು ಉಳಿದಿರ್ತಾರೆ ಅವ್ರಿಗೆ ಸಿಗುತ್ತೆ ಸ್ವರ್ಗ. ಅವರು ನೆಮ್ಮದಿಯಾಗಿರ್ತಾರೆ ಅಲ್ವಾ? ಆಗ ಮನೆ ಸ್ವರ್ಗ ಆಗತ್ತಾ ಇಲ್ವಾ? ಆಗುತ್ತೆ. ಈಗ ಆಗಿಲ್ಲ, ನರಕ ಅಂದ ಮೇಲೆ ಏನು ತಪ್ಪು ಮಾಡಿದ್ದೀವಿ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವಾಗಿ ವಿಚಾರ ಹೇಳಬೇಕು ಅಂತಂದರೆ, ಒಂದು ಮಗು ಹುಟ್ಟತ್ತೆ ಅಂದರೆ ಸತ್ತ ವ್ಯಕ್ತಿ ಮತ್ತೆ ಮಗುವಾಗಿ ಬರ್ತಾನೆ. ಇದು ನಾವೆಲ್ಲ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಚಾರ. ಸತ್ತವರೆಲ್ಲ ದೇವ್ರ ಹತ್ರ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ನಾವು ಏನು ಮಾಡಿಲ್ಲ, ಅದಕ್ಕೆ ನಾವು ಹೋಗಲ್ಲ. ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಸುತ್ತಾ ಇರ್ತೀವಿ, ಚಕ್ರ ಸುತ್ತಲ್ಲ ಹಾಗೆ. ಹುಟ್ಟು ಸಾವು. ಅದು ನಾವು ಹೇಳ್ಕೊಳ್ಳೋದೇ ಮೊದಲನೇ ಅಪರಾಧ. ಯಾಕೆ ಅಂದರೆ ಅದ್ರ ಅರ್ಥ ಗೊತ್ತಿರೋದಕ್ಕೆ ಅದನ್ನು ಹೇಳ್ತಾ ಇರ್ತೀವಿ. ಸತ್ತ ವ್ಯಕ್ತಿ ಮತ್ತೆ ಹುಟ್ಟುತ್ತಾನೆ.
ಅದು ಹೆಂಡತಿ ರೂಪದಲ್ಲಿ ಬರ್ಬೋದು, ಗಂಡನ ರೂಪದಲ್ಲಿ ಬರ್ಬೋದು, ಮಗು ರೂಪದಲ್ಲಿ ಬರ್ಬೋದು, ಮಗಳ ರೂಪದಲ್ಲಿ ಬರ್ಬೋದು, ಅಳಿಯನ ರೂಪದಲ್ಲಿ ಬರ್ಬೋದು, ಸೊಸೆ ರೂಪದಲ್ಲಿ ಬರ್ಬೋದು, ಬೀಗರ ರೂಪದಲ್ಲಿ ಬರ್ಬೋದು, ನಾಯಿ ರೂಪದಲ್ಲಿ ಬರ್ಬೋದು, ಮನೆ ಹಾಳಾಗಿ ಬರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಬಂದು ನಿಮ್ಮನ್ನು ಕಾಡಿಸ್ತಾ ಇರ್ತಾರೆ. ಯಾರೋ ಒಬ್ರು ಬರ್ತಾರೆ, ಮಾತ್ರ ಕಾಡಿಸ್ತಾ ಇರ್ತಾರೆ. ಎಲ್ಲ ಸರಿ ಸ್ವಾಮಿ, ಇದೊಂದೇ ನಮ್ಮ ರಾಮಾಯಣ, ಅದೇನೇ ನರಕ. ಎಲ್ಲ ಸರಿ, ಇದೊಂದೇ ಅಂದರೆ ಅದೇ ನರಕ. ಮತ್ತು ಇದಕ್ಕೆ ನಾವು ಮಾಡಿರೋದೇನು? ಆ ಮಗು ಹುಟ್ಟಬೇಕಾದ್ರೆ ಕುಟುಂಬದ ಶ್ರೇಯಸ್ಸಿಗಾಗಿ ಮಗು ಹುಟ್ಟುವುದು ನಾವು ಮೊದಲು ತಿಳ್ಕೊಬೇಕು. ಮಗು ಏನಕ್ಕೆ ಹುಟ್ಟುತ್ತೆ ಅದು ನಾವು ಮಾಡ್ಕೊಂಡಿದ್ದೀವೋ, ದೇವ್ರು ಕೊಟ್ಟರೋ, ನೀವೇನಾದ್ರು ತಿಳ್ಕೊಳ್ಳಿ. ಕುಟುಂಬದಲ್ಲಿ ಮಗು ಹುಟ್ಟುವುದು, ಜನನವಾಗುವುದು ಯಾವುದಕ್ಕೋಸ್ಕರವಾಗಿ ಅಂದರೆ ಕುಟುಂಬದ ಶ್ರೇಯಸ್ಸಿಗಾಗಿ ಆ ಮಗು ಹುಟ್ಟಬೇಕು. ಏನದು ಅಂದರೆ ಹಿಂದೆ ನಡೆದಿರ್ತಕ್ಕಂಥ ಘೋರ ಅಪರಾಧಗಳು, ಗೊತ್ತಿಲ್ಲದೆ ಆಗಿರ್ತಕ್ಕಂಥ ಋಣಶೇಷಗಳಿದೆ. ಆ ಋಣಗಳು ಯಾವುದು ಅಂತ ಹೇಳೋಣ ಇವತ್ತು. ಗೊತ್ತಿಲ್ಲದೆ ಆಗಿರ್ತಕ್ಕಂಥ ಋಣಶೇಷಗಳಿದೆ. ಅದನ್ನು ಆ ಮಗು ಹುಟ್ಟಿ ಆ ಋಣಶೇಷಗಳನ್ನು ಹಿಂದಿರುಗಿಸ್ಬೇಕು. ಸಾಲ ಕೊಟ್ಟರೆ ನಾವು ಸಾಲ ತೀರಿಸಿದ್ದೀನಪ್ಪ ಅಂತ ಮಗು ರಿಟರ್ನ್ ಮಾಡಬೇಕು. ಇದು ಮಗು ಹುಟ್ಟೋದಕ್ಕೆ ವಂಶಕ್ಕೆ ಕಾರಣ. ಈಗ ಎಷ್ಟು ಜನ ಕುಟುಂಬಗಳನ್ನು ನೋಡ್ಕೊಳ್ಳಿ ನೀವು, ನಿಮ್ಮ ಮಗು ಹುಟ್ಟದ ಮೇಲೆ ಕುಟುಂಬಕ್ಕೆ ಏನೆಲ್ಲ ಬೆನಿಫಿಟ್ ಆಗಿದೆ ತಿಳ್ಕೊಳ್ಳಿ. ಹೌದು, ಬೆನಿಫಿಟ್ ಇಲ್ಲ ಸ್ವಾಮಿ, ನಗರ್ತಾ ಇದ್ದೀವಿ, ನೀರು ಕುಡಿತಾ ಇದ್ದೀವಿ, ದುಡ್ಡು ಕಳ್ಕೊತಾ ಇದ್ದೀವಿ, ಎಲ್ಲ ಕಳ್ಕೊತಾ ಇದ್ದೀವಿ ಅಂತಿರಲ್ಲ, ತಿಳ್ಕೊಳ್ಳಿ. ನರಕದ ಕುಟುಂಬ. ಯಾಕಾಯಿತು ನರಕದ ಕುಟುಂಬ? ಶ್ರೀರಂಗಪಟ್ಟಣದಲ್ಲೂ ಮಾಡಿಸ್ತೀವಿ ಸ್ವಾಮಿ, ಶೃಂಗೇರಿಗೆ ಹೋಗ್ತೀವಿ ಸ್ವಾಮಿ, ಶಿವಮೊಗ್ಗದಲ್ಲೂ ಮಾಡಿಸ್ತೀವಿ ಸ್ವಾಮಿ, ಹಂಪಿ ಹೊಳೆಯಲ್ಲಿ ಮಾಡಿಸ್ತೀವಿ ಸ್ವಾಮಿ, ಎಲ್ಲ ಮಾಡ್ತಾ ಇದ್ದೀರಾ. ಆದರೆ ಋಣದ ಮೂಲ ತಿಳಿದೇನೆ ನೀವು ಮಾಡಿಸ್ತಾ ಇದ್ದೀರಲ್ಲ, ಅದಕ್ಕೆ ನಿಮಗೆ ಸ್ವರ್ಗ ಸಿಕ್ಕಿಲ್ಲ. ಆ ಋಣದ ಮೂಲಾರ್ಥವನ್ನು ಈ ಮಗು ತಂದಿರುತ್ತೆ. ಯಾಕೆ? ನಿಮಗೆ ಶಿಕ್ಷೆ ಕೊಡಬೇಕಾ? ಮಗು ಶಿಕ್ಷೆ ಕೊಡುತ್ತೆ. ನಿಮಗೆ ನೆಮ್ಮದಿ ಕೊಡಬೇಕಾ? ಮಗು ನೆಮ್ಮದಿ ಕೊಡುತ್ತೆ. ಯಾಕೆ ಅಂದರೆ ನೀವು ಮಗು ಪಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ, ಟೋಟಲಿ ಎಲ್ಲ ಥರಕ್ಕೂ ಸಮಸ್ಯೆಯಲ್ಲೇ ಮಗು ಪಡ್ಕೊಂಡಿರೋದು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಯಾವ ಸಮಸ್ಯೆ? ಗಂಡ ಹೆಂಡತಿಯ ಸಮಸ್ಯೆಗಳು ನೂರಾರು ಆಗೋಗಿರುತ್ತೆ. ಹೌದು. ಆದರೆ ನೂರಾರು ಸಮಸ್ಯೆಯಲ್ಲಿ ಮಗು ಬಂದಿದೆ ಅಂತ ಗಂಡ ಹೆಂಡತಿಗೆ ಗೊತ್ತಿಲ್ಲ. ಅದನ್ನು ವಿವರಣೆ ಮಾಡಿ ಹೇಳ್ತೀನಿ ಯಾವ ಸಮಸ್ಯೆ ಅಂತ. ಅದಕ್ಕೆ ಸಣ್ಣ ಉದಾಹರಣೆ, ಒಂದು ಕ್ಲೂ ಕೊಡ್ತೀನಿ. ಏನದು ಅಂದರೆ, ಶ್ರೇಯಸ್ಸಿಗಾಗಿ ಹುಟ್ಟುವ ಮಗು ಮನೆಯಲ್ಲಿ ನರಕವಾದ ರೀತಿಯಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದರೆ ಮಗು ತಪ್ಪ, ಅಪ್ಪ ಅಮ್ಮನ ತಪ್ಪ ಅನ್ನೋ ಪ್ರಶ್ನೆಯನ್ನು ನೀವು ಪ್ರತಿಯೊಬ್ಬರು ಹಾಕೋಬೇಕಾಗತ್ತೆ. ಅದಕ್ಕೆ ಕಾರಣ ನೀವೇನೆ. ಏನದು? ವಿಷಯಕ್ಕೆ ಬಂದ್ಬಿಡೋಣ. ಒಂದು ಮಗು ಹುಟ್ಟತಕ್ಕಂತಹ ಒಂದು ವಿಚಾರದಲ್ಲಿ ಅದರ ಹಿಂದೆನೋ ಮುಂದೆನೋ, ಮಗು ಹುಟ್ಟುವ ಹಿಂದೆನೋ ಮುಂದೆನೋ, ಇವರು ಒಂದು ಮಗುವನ್ನು ಭ್ರೂಣ ಹತ್ಯೆ ಅಂತಾರೆ ಇದಕ್ಕೆ. ಏನು ಅಂದರೆ, ಮಗು ನಮ್ಗೆ ಈಗಲೇ ಬೇಡವಾದಾಗಿತ್ತು, ನಮಗೆ ಬೇಕಾಗಿರಲಿಲ್ಲ, ಮಗು ಆಗ್ಬಿಟ್ಟೈತೆ, ಏನು ಮಾಡೋದು ಅಂತ ಮೀಟಿಂಗ್ ಮಾಡ್ಕೋತಾರೆ. ಅಕಸ್ಮಾತ್ ಗೊತ್ತಿಲ್ಲ. ಯಾಕೆ ಅಂದರೆ, ಮಗುವನ್ನು ಪಡಿಬೇಕಾದ್ರೆ ಬಯಸಿ ಮಗುವನ್ನು ಪಡಿಬೇಕೇ ಹೊರತು ಬಯಸದೇ ಮಗುವನ್ನು ಪಡ್ಕೋತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಬಯಸಿ ಮಗುವನ್ನು ಪಡೆದರೆ ನಿಮಗೆ ಸ್ವರ್ಗ. ಅಂದರೆ ಮಗು ಈ ತಿಂಗಳಲ್ಲಿ ನಾವು ಮಾಡಿಕೊಂಡ್ರೆ ಮಗು ನಮಗೆ ಸಿಕ್ಕುವಂತಹ ಸಮಯ ಹೇಗೆ, ನಾವು ನಡ್ಕೊಂಡ್ರೆ ಮಗು ಯಾವ ರೀತಿ ಸಂತಾನ ನಮಗೆ ಉತ್ಪತ್ತಿ ಆಗುತ್ತೆ, ಎಷ್ಟು ತಿಂಗಳು ಜನನವಾಗತ್ತೆ, ಈ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಹೊಂದಿರಬೇಕು ಗಂಡ ಹೆಂಡತಿ. ನಾವು ಎಲ್ಲ ಟೈಮಲ್ಲೂ ಬೆಳೆ ಹಾಕದೆ, ಭತ್ತನಾರು ಹಾಕಿ, ರಾಗಿನಾರು ಹಾಕಿ, ಯಾವುದೋ ಒಂದು ಕುಯ್ಕೊಳ್ಳೋಣ ಅಂತ ಹಾಕ್ಬಿಡ್ತಾರೆ. ಅದೆಲ್ಲ ಉಲ್ಟಾಪಲ್ಟ ಆಗುತ್ತೆ. ಇದು ಪ್ರತಿ ತಂದೆ ತಾಯಿಗಳು ಯೋಚನೆ ಮಾಡಬೇಕು. ನಾವು ಯಾವುದನ್ನೇ ಮಾಡಿದ್ರೆ ಅದಕ್ಕೆ ಆದ ಒಂದು ಸಮಯ ಪ್ರಜ್ಞೆ ಇರಬೇಕು. ಅಲ್ಲೇನಮ್ಮ? ಹೌದು. ಸಮಯ. ಸಂಕ್ರಾಂತಿ ಹಬ್ಬ ಅಂದಮೇಲೆ ಸಂಕ್ರಾಂತಿಗೆ ಏನು ಬೇಕು ಅದನ್ನೇ ಮಾಡಬೇಕು. ಒಬ್ಬಟ್ಟು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಒಬ್ಬಟ್ಟಿಗೆ ಉಪ್ಪಿನಕಾಯಿ ಹಾಕೊಂಡು ತಿನ್ನೋ ಜನ ಇದ್ದಾರೆ, ಇಲ್ಲ ಅಂತಿಮ್ಮ. ಒಬ್ಬಟ್ಟಿಗೆ ಅದು ಹಾಕೋಬೇಕಾದ್ರೆ ತುಪ್ಪ, ಹಾಲು. ನಾನು ಉಪ್ಪಿನಕಾಯಿ ಹಾಕೊಂಡು ತಿಂತೀನಿ ಅಂದರೆ ಏನು ಹೇಳ್ತೀವಿ ಈಗ ಅವ್ರಿಗೆ? ತಿನ್ನೋ, ತೊಂದರೆ ಇಲ್ಲ. ಆದರೆ ಆ ನಾಲಿಗೆ ರುಚಿ ಯಾವ ಮಟ್ಟಕ್ಕೆ ಹೋಗಿರುತ್ತೆ, ಆ ಮಗು ಏನಾಗಿರುತ್ತೆ, ಅದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ವಿರುದ್ಧವಾದ ತಿಂಡಿ ತಿನ್ನೋದು, ವಿರುದ್ಧವಾಗಿ ಮಲ್ಕೊಳ್ಳೋದು, ವಿರುದ್ಧವಾಗಿ ನಡ್ಕೊಳ್ಳೋದು, ಇವೆಲ್ಲವೂ ಕೂಡ ನಮ್ಮ ಮನೆಗೆ ಒಂದು ನರಕವಾಗೋದಕ್ಕೆ, ಇದೆಲ್ಲ ಪ್ರಾಪ್ತಿಯಾಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಲೆಕ್ಕದಲ್ಲಿ ಈ ಭ್ರೂಣ ಹತ್ಯೆ ಅಂದರೆ ಏನಪ್ಪ ಅದು ಅಂದರೆ, ಒಂದೊಂದು ಭಾಗಗಳನ್ನು ಪೀಸು ಕಟ್ ಮಾಡ್ತಾರಲ್ಲ, ಕೈ ಒಂದ್ಸಲ ಕಾಲು ಒಂದ್ಸಲ ಅಂತ. ಹಾಗೆ ಈ ಭ್ರೂಣ ಹತ್ಯೆ ಅನ್ನೋದು ಇದನ್ನು, ಅದು ಇವರೇ ಮಾಡಿಸ್ತಾರೋ, ಅಕಸ್ಮಾತ್ ಅದೇ ಆಗುತ್ತೋ, ಒಟ್ಟಿನಲ್ಲಿ ಅಪ್ಪ ಅಮ್ಮನಿಗೆ ಇದು ಕಟ್ಟಿಟ್ಟ ಬುತ್ತಿ. ಏನು? ಕೊಲೆ ಮಾಡಿದ್ದು ವಿಚಾರ, ಕೊಲೆ ಆಗಿದ್ದು ಅಪ್ಪ ಅಮ್ಮನಿಗೆ ಇದು ಬರೋದು ಅಂತ ನಮ್ಮ ಅಪ್ಪ ಅಮ್ಮ ಮಾಡಿಸ್ಕೊಂಡವರು ಗೊತ್ತಿಲ್ಲ. ಮಗು ಬೇಡ ಅಂದರೂ ಅದು ನಿಮ್ಮ ಇಷ್ಟ ಅಲ್ಲ ಅಲ್ವಾ? ಬೇಕು ಬೇಡ ನೀವು ತೀರ್ಮಾನ ಮಾಡೋಕ್ಕಾಗಲ್ಲ ಮಗುನ. ಪ್ರಕೃತಿ ನಿಯಮ, ಭಗವಂತ ಏನು ಕೊಡಬೇಕು ಅದು ಕೊಡ್ತಾರೆ. ಆದರೆ ನೀವು ಅದಕ್ಕೆ ಎಚ್ಚರಿಕೆ ಇರಬೇಕು. ನಾನು ಯಾವ ತಿಂಗಳಲ್ಲಿ ಇದನ್ನು ಪಡ್ಕೋಬೇಕು,
ಹೌದು. ಅಂತಕ್ಕಂಥ ಬಯಸಿ ಗಂಡ ಹೆಂಡತಿ ಕೂತ್ಕೊಂಡು ತೀರ್ಮಾನ ಮಾಡಬೇಕು, ನಾವು ಮಗು ಪಡ್ಕೊಳಕ್ಕೆ ರೆಡಿ ಇದ್ದೀವಾ. ಒನ್, ಪಡ್ಕೊಂಡ್ರೆ ನಾವು ಏನು ಕರ್ತವ್ಯಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಆ ಮಗು ನಿಮಗೆ ಯಾವ ರೀತಿ ಮಗು ಬೇಕೋ ಆ ರೀತಿ ಮಗು ಸಿಗಲಿಕ್ಕೆ ಸಾಧ್ಯ ಇದೆ. ಇದನ್ನು ಯಾರು ಮಾಡ್ತಾ ಇದ್ದಾರಾ, ಕೇಳ್ತಾ ಇದ್ದಾರಾ, ಕಾಯ್ತಾ ಇದ್ದೀರಾ, ಮೀಟಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ. ಹೌದಲ್ಲ? ಹೌದು. ಅದೇ ಏನು ಅಕಸ್ಮಾತ್ ಸ್ವಾಮಿ ಗೊತ್ತಾಗಲಿಲ್ಲ ನಮಗೆ ಆಗೋಯ್ತೆ ಅಷ್ಟೇ. ಗೊತ್ತಾಗಲಿಲ್ಲ ಅಂದರೆ ಜೀವನ ಮುಂದಕ್ಕೆ ಅದೇ ಅಷ್ಟೇ. ಆ ಮಗುವಿಂದ ನಿಮ್ಗೇನು ಗೊತ್ತಾಗಲ್ಲ, ನಿಮ್ಮಿಂದ ಮಗು ಗೊತ್ತಾಗಲ್ಲ. ನಿಮ್ಗೆ ಗೊತ್ತಾಗಿಲ್ಲ, ಮಗುವಾಗಿದೆ. ಇದನ್ನು ಕೆಲವು ಸಲ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ನಾನು ಹೊಣೆ ಆಗಲಿಕ್ಕಾಗಲ್ಲ. ಕಾರಣ ಏನಂದರೆ ಅದು ದೇವ್ರು ಕೊಡೋದು ಅಂತ ನೀವು ಹೇಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಸೃಷ್ಟಿ ನಿಮ್ಮದೇ, ರಚನೆ ಭಗವಂತಂದು. ಇಲ್ಲಿ ನಾವು ಕದೀತಾ ಇದ್ದೀವಿ. ಭಗವಂತ ಕೊಟ್ಟ ಅಂತಾರೆ, ಭಗವಂತ ಕೊಡಲ್ಲ. ನೀವು ಪ್ರಾರಂಭ ಮಾಡ್ತೀರಾ, ಫೌಂಡೇಶನ್ ಹಾಕ್ತೀರಾ, ಭಗವಂತ ಬಂದು ಮನೆ ಕಟ್ತಾನೆ. ಹೌದು. ಫೌಂಡೇಶನ್ ಚೆನ್ನಾಗಿರ್ಬೇಕಲ್ಲ. ಫೌಂಡೇಶನ್ ಚೆನ್ನಾಗಿಲ್ಲದೆ ಮನೆ ಕಟ್ಟಿ ಸರಿ ಇಲ್ಲ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಡ್ತೀವಲ್ಲ ನಾವು. ಫೌಂಡೇಶನ್ ತಪ್ಪು ನಾವು ಒಪ್ಕೊಂಡೇ ಇಲ್ಲ. ದೇವ್ರು ಏನು ಹಿಂಗೆ ಕಟ್ಟೋದು ಮನೆನಾ ಅಂತ ಕೇಳಿದ್ರೆ ಅದೇ ಮನೆ ಅಂದರೆ ಮಗು. ಈ ರೀತಿಯಾಗಿ ನಾವು ತಪ್ಪನ್ನು ಒಪ್ಕೋಬೇಕು. ಹಾಗಿದ್ದ ಮೇಲೆ ಈ ರೀತಿಯಾಗಿ ಆ ಮಗು ಯಾಕೆ ಹತ್ಯೆ ಆಗಬೇಕು? ಇವರೇ ಮಾಡ್ತಾರೋ ಅದೇ ಆಗುತ್ತೋ? ಕಾರಣ ಇಲ್ಲ, ಸಂದರ್ಭವಾಗಿ ಆಗತ್ತೆ. ಕೆಲವು ತುಂಬದ ಕುಟುಂಬ ಇರುತ್ತೆ, ಅವಕಾಶ ಆಗಲ್ಲ, ಅಥವಾ ಚಿಕ್ಕ ಮಗು ಇರುತ್ತೆ, ಇಷ್ಟು ಬೇಗ ಆಗಿಬಿಟ್ರೆ ಮಗುಗೆ ತೊಂದರೆ ಆಗುತ್ತೆ. ಹಲವಾರು ಕಾರಣಗಳಿಂದ ಮಗುನ ನಾವು ಹತ್ಯೆ ಅಂತಲೇ ತಿಳ್ಕೋಬೇಕು. ಭ್ರೂಣ ಹತ್ಯೆ. ಅಮ್ಮ, ಅದು ಎಷ್ಟು ಜನ್ಮದ ಕರ್ಮಗಳಾಗತ್ತೆ ಅಂದರೆ ನಾವು ತೀರಿಸ್ಬೇಕಾದ್ರೆ ತುಂಬ ಕಷ್ಟ. ಇಲ್ಲಿ ಏನಾಗಿದೆ ಅಂದರೆ ಕೊಲೆ ಮಾಡಿಬಿಟ್ಟು ಇನ್ನೊಂದು ಮಗು ಪಡ್ಕೊಳ್ಳೋದು. ಆ ಮಗುವಿಗೆ ಶಾಂತಿ ಸಿಕ್ಕಲ್ಲ. ನೀವು ಕೊಲೆ ಮಾಡಿದ್ರೆ ನಾವೇ ಸಾಯಿಸಿ ಮತ್ತೊಂದು ಪಡ್ಕೊಳ್ಳೋದು. ಈಗ ಬೇಡ ಅಂದಾಗ ಇವರು ಉಪಯೋಗ ಮಾಡ್ಕೊಂಡು ಒಂದು ಮಗು ಪಡ್ಕೊಳ್ಳೋದು. ಈಗ ಮಾಡಿರ್ತಾರಲ್ಲ, ಇವರು ಹತ್ಯೆ ಮಾಡಿರ್ತಾರಲ್ಲ, ಅದು ಈ ಮಗುವಿಗೆ ಶಾಂತಿ ಕೊಡಲ್ಲ ಅಂತ ನಮಗೆ ಗೊತ್ತಿಲ್ಲ. 4 ಗೋಡೆ ಮಧ್ಯೆ ಏನು ಗೊತ್ತಾಗತ್ತೆ ಅಂತ ಅವ್ರು ತಿಳ್ಕೊತಾರೆ. ಅದು ಯಾವ ಕಾರಣಕ್ಕೂ ಆಗಲ್ಲ. ನಿಮ್ಮ ಜನ್ಮ ಕುಂಡಲಿಯಲ್ಲಿ, ನಿಮ್ಮ ಮಗು ಹುಟ್ಟಿದ ಕುಂಡಲಿಯಲ್ಲಿ ಗೊತ್ತಾಗತ್ತೆ ನೀವೆಷ್ಟು ಸರ್ಕಸ್ ಮಾಡಿದ್ದೀರಾ, ನೀವೇ ಮಾಡಿದ್ದೀರಾ, ಅದೇ ಹೋಗಿದೆಯಾ, ಯಾವ ರೀತಿ ಹೋಯ್ತು, ಎಷ್ಟು ತಿಂಗಳಿಗೆ ಹೋಯ್ತು, ಏನಾಗೋಯ್ತು, ಎಲ್ಲಿಗೆ ತೊಗೊಂಡೋಗಿ ಹಾಕಿದ್ರಿ, ಮೋರಿಗೆ ಹಾಕಿದ್ರ, ಬಕೆಟ್ಗೆ ಹಾಕಿದ್ರ, ಡಸ್ಟ್ಬಿನ್ಗೆ ಹಾಕಿದ್ರ, ಇದೆಲ್ಲ ನಡೆಯುತ್ತಲ್ಲಮ್ಮ. ಹೌದು. ಅಷ್ಟೇ. ಬೇಡ ಅಂದರೆ ಡಸ್ಟ್ಬಿನ್ ಬಿಸಾಕ್ಬಿಡೋದು. ಅದೆಲ್ಲೋ ಮೋರಿಗೆ ಹೋಗುತ್ತೆ. ಆ ಮೋರಿಗೆ ನಾಯಿ ಹೋಗಿ ಎಳ್ಕೊಂಡು ತಿನ್ನುತ್ತೆ. ಆಗಿದ್ದ ಮೇಲೆ ನಿಮ್ಮದು ಎಲ್ಲಿ ಹೋಗುತ್ತೆ? ಪಿತೃಋಣ ತೀರ್ಸಲ್ಲ. ಯಾಕೆ ಅಂದರೆ ಸತ್ತವ್ರಿಗೆ ಮಾಡಿದ್ರಿ, ಇಲ್ಲಿ ಹುಟ್ಟಿ ಸಾಯ್ತಲ್ಲ, ಇದಕ್ಕೆ ಯಾರು ಮಾಡೋದು? ಹೌದು, ಮಾಡಬೇಕಲ್ಲ. ಹೌದು, ಮಾಡಬೇಕು. ಪುರುಷಾಕೃತಿ ಮನುಷ್ಯ ಆಗಿ ಅದು ಮಗು ಪರಿವರ್ತನೆ ಆಗಿರುತ್ತೆ. ಪ್ರತಿಯೊಂದು ಬಂದಿರುತ್ತೆ. ಅದಕ್ಕೆ ನೀವು ಕಟ್ ಮಾಡಿ ತೆಗ್ಸಾಕಿದ್ರೆ ನೀವಲ್ಲ, ತೆಗಿಯೋರು ಬೇರೆ ಇದ್ದಾರೆ, ಡಾಕ್ಟ್ರು, ಒಪ್ಕೊಳ್ಳೋಣ. ಆದರೆ ಎಷ್ಟು ತಪ್ಪನ್ನು ನಾವು ಮಾಡಿ ಮಕ್ಕಳನ್ನು ನಾವು ಇದು ಮಾಡಿಕೊಂಡಾಗ ನೀವು ಕೊಲೆ ಮಾಡಿದ್ರೆ ತಪ್ಪು ತಾನೆ. ಇನ್ನು ಗಂಡ ಹೆಂಡತಿ ನೆಮ್ಮದಿ ಸಿಗುತ್ತಾ? ಸಿಗಲ್ಲ. ನೀವು ಮತ್ತೆ ಮಗು ಪಡ್ಕೋತಿಲ್ಲ, ಸಿಗುತ್ತಾ? ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಪಿತೃಋಣದ ಮೂಲಾರ್ಥ ಏನು ಅಂದರೆ ನಾವು ಸಂತಾನವನ್ನು ಪಡೆಯುವುದಕ್ಕೆ ಮಾಡಿದ ಸರ್ಕಸ್ಸನ್ನು ನೀವು ತಿಳ್ಕೋಬೇಕು, ಒಪ್ಕೋಬೇಕು, ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕು. ಇಲ್ಲ ಮತ್ತೆ ಮಗು, ನೆನೆ ಒಬ್ಬರು ಕೇಳಿದ್ರು 5 ವರ್ಷ ಆಯ್ತು ಇನ್ನೊಂದು ಮಗು ಬೇಕು ನಮಗೆ ಅಂತ. ಈ ಥರ ವಿಚಿತ್ರವಾದ ಮನಸ್ಥಿತಿ ಉಳ್ಳವರೇ ಜಾಸ್ತಿ ಇರೋರು. ಮಗು ಬೇಕು ಅಲ್ಲ, ಯಾವ ರೀತಿ ಮಗು ಬೇಕು ಡಿಸೈಡ್ ಮಾಡಿ. ಇದಕ್ಕೋಸ್ಕರವಾಗಿ ಈ ರೀತಿ ಮಗು ಯಾಕೆ ಹತ್ಯೆಗೆ ಗುರಿಯಾಗತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೊದಲನೇದಾಗಿ ನಾವು ಮಾಡ್ತಕ್ಕಂಥ ತಪ್ಪು ಯಾವುದು ಅಂದರೆ, ಪ್ರಥಮದಲ್ಲಿ ಋತುವಾಗಿರುವಂತಹ ಹೆಣ್ಣಿಗೆ, ಪ್ರಥಮ ಋತು ಆಗುತ್ತಲ್ಲ, ಆ ಹೆಣ್ಣಿಗೆ ಕರೆಕ್ಟಾಗಿ ಪ್ರತಿ ತಿಂಗಳು 27 ದಿನಕ್ಕೆ ಕರೆಕ್ಟಾಗಿ ಋತುವಾದಾಗ ಮಾತ್ರ ಹೆಣ್ಣು ಸಂತತಿಗೆ ತೃಪ್ತಿಯಾದ ಹೆಣ್ಣಾಗಿರ್ತಾಳೆ. 27 ದಿನಕ್ಕೆ ಆಗಬೇಕು. 1 ದಿನ 2 ದಿನ ವ್ಯತ್ಯಾಸ ಆದರೂ ಕೂಡ ಅದು ತಪ್ಪು. ಇದು ಮೊದಲನೇದು, ಅದಿಲ್ಲ. ಇನ್ನು ಎರಡನೇದಕ್ಕೆ ಬರೋಣ. ಆದಂತಹ ಸಂದರ್ಭದಲ್ಲಿ 27 ದಿನಕ್ಕೆ ಹಾಕ್ತಾರೋ 30ನೇ ದಿನಕ್ಕೆ ಹಾಕ್ತಾರೋ ಒಂದು ದೊಡ್ಡ ದುರಂತ ನಡೆಯುತ್ತೆ. ಏನು? ಅದಕ್ಕಿನ್ನ ನಾವು ಎಂತಹ ತಪ್ಪನ್ನು ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಾಣದೇ ಇರೋದಂತ ಮಾಡಿಬಿಟ್ಟಿದ್ದೀವಿ, ಯಾರಿಗೂ ಗೊತ್ತಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಭಗವಂತನಿಗೆ ಎಲ್ಲವೂ ಗೊತ್ತಾಗತ್ತೆ, ಯಾವ ಸರಿ ಯಾವ ತಪ್ಪು. ಏನಮ್ಮ? ಹೌದು. ಅವ್ನು ಕಣ್ಬಿಟ್ಕೊಂಡು ನೋಡ್ತಾ ಇದ್ದಾನೆ ಅನ್ಕೋಬೇಡಿ. ನಿಮ್ಮಲ್ಲೇ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳಿ ಫಸ್ಟು. ಎಲ್ಲೋ ನೋಡ್ತಾನೆ ಅಂತ ಅಲ್ಲ. ಹಾಗಾಗಿ ಅವರು ತಿಂಗಳು ರಜಾ ಆದಾಗ ಸೀದಾ ಮಂಚದ ಮೇಲೆ ಮಲಗ್ತಾರೆ. ಇಲ್ಲಿ ಮೊದಲನೇ ದುರಂತ. ರಜಾ ಆದ ದಂಪತಿಗಳು ಅಂದರೆ ಸ್ತ್ರೀ ಮಂಚದ ಮೇಲೆ ಮಲಗಿದ್ರೆ ಆ ಮಂಚ ವೃಕ್ಷದಿಂದ ಕತ್ತರಿಸಿರ್ತಕ್ಕಂಥ ಮರದಲ್ಲಿ ಮಾಡಿರುವಂಥ ಮಂಚ ಆಗಿರುತ್ತೆ. ಅಲ್ಲಿ ಋಷಿಗಳು ವಾಸ ಮಾಡುವ ಒಂದು ಸ್ಥಾನಕ್ಕೆ ವೃಕ್ಷ ಅಂತ ಹೇಳ್ತೀವಿ. ಋಷಿ ಮುನಿಗಳು ವಾಸ ಮಾಡುವಂತಂದ್ರೆ ತಪಸ್ಸು ಮಾಡುವಂಥ ಜಾಗ ವೃಕ್ಷಗಳು. ಆ ವೃಕ್ಷದಿಂದ ಕತ್ತರಿಸಿದಂತಹ ಮರದಿಂದ ಮಾಡಿದ ಮಂಚದ ಮೇಲೆ ಋತು ಅಂದರೆ ಮೊದಲು ತಿಂಗಳು ಆಗ್ತಕ್ಕಂತಹವರು
ಜೊತೆಗೆ ಮೊದಲನೇ ಪ್ರಥಮ ಋತು ಆದವರು ಮಂಚದ ಮೇಲೆ ಮಲಗುವ ಹಾಗಿಲ್ಲ, ಮಲಗಬಾರ್ದು. ಎಷ್ಟು ಜನ ಗೊತ್ತು ನಂಗೆ ಗೊತ್ತಿಲ್ಲ. ಶೀತ ಅದು ನಿಮ್ಮ ವೈಯಕ್ತಿಕ, ಅದಕ್ಕೆ ಬೇರೆ ರೀತಿ ವಿಚಾರಗಳಿದೆ, ಸಂದರ್ಭ ಬಂದಾಗ ಹೇಳ್ತೀನಿ. ಮಂಚದ ಮೇಲೆ ಯಾವ ಕಾರಣಕ್ಕೂ ತಿಂಗಳು ಆದವರು ಮಲಗಬಾರದು. ಮಲಗಿದರೆ ಆ ಒಂದು ಶಾಪದಲ್ಲಿ ನಿಮಗೆ ಮಗು ಯಾವ ರೀತಿಯಾಗಿ ಹತ್ಯೆ ಆಗೋದಕ್ಕೆ ಕಾರಣ ಅದೇ ಕಾರಣ ಆಗತ್ತೆ. ಅಂದ್ರೆ ಪ್ರತಿ ತಿಂಗಳು ಯಾವ ಕಾರಣಕ್ಕೂ ಮಂಚದ ಮೇಲೆ ಮಲಗುವ ಹಾಗಿಲ್ಲ, ಅಂದರೆ ದಾಂಪತ್ಯ ಜೊತೆಯಲ್ಲಿ ಮಲಗಬಾರ್ದು ಅಂತ ಹೇಳುತ್ತೆ. ಅದು ನಿಮ್ಮ ವೈಯಕ್ತಿಕ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ಒಂದಂತೂ ಹೇಳ್ತೀನಿ, ಮಂಚದ ಮೇಲೆ ಮಲಗಬಾರ್ದು. ಇದು ಮಾಡ್ತಕ್ಕಂಥದ್ದು ಹತ್ಯೆ, ಭ್ರೂಣ ಹತ್ಯೆಗೆ ಕಾರಣ ಏನು ಅಂದರೆ ಆ ಸಂದರ್ಭದಲ್ಲಿ ಆ ಶಾಪದ ಫಲ, ಆ ಋಷಿ ಶಾಪದ ಫಲ ಆ ಮಗು ಹತ್ಯೆಗೆ ಗುರಿಯಾಗತ್ತೆ. ನೀವು ಮಾಡ್ತಿರೋ ಅದಾಗ್ತಾರೋ. ಸೊ ಇಲ್ಲಿ ಒಂದು ಫೇಲ್ ಆಯಿತು. ಇನ್ನೊಂದು, ಮದುವೆ ಮಾಡುವಾಗ 2 ದಿನಕ್ಕೆ ಚಪ್ರ ಹಾಕಕ್ಕೆ, ದಾರೆ ಎರಿಯಕ್ಕೆ ಮುಹೂರ್ತ ಕೇಳ್ತಾರೆ. ಹೌದಾ? ಕೊನೆ ಮಾಡ್ತಾರಲ್ಲ ಶಾಸ್ತ್ರ, ಫಸ್ಟ್ ನೈಟ್ ಅಂತ, ಅದಕ್ಕೆ ಶಾಸ್ತ್ರವೂ ಇಲ್ವಾ, ಸಂಬಂಧನೂ ಇಲ್ಲ, ಫಂಕ್ಷನ್. ಹೌದಾ? ಹನಿಮೂನ್ ಫಂಕ್ಷನ್ ಮಾಡಿಬಿಟ್ರು. ಮುಖ್ಯವಾಗಿ ಬೇಕಿದ್ದು ಇದಕ್ಕೆ ಶಾಸ್ತ್ರ, ಮದುವೆಗೆ ಶಾಸ್ತ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅತಿ ಮುಖ್ಯವಾಗಿ ಇದಕ್ಕೆ ಶಾಸ್ತ್ರಾಧಾರಿತವಾಗಿರ್ತಕ್ಕಂಥ ಚಂದ್ರ, ಮನಸ್ಸಿಗೆ ನೆಮ್ಮದಿ ಇರಬೇಕು ಹೆಣ್ಣಿಗೆ, ಗಂಡು ಕೃಷ್ಣ ಇರಲಿ, ಹೆಣ್ಣಿಗೆ ನೆಮ್ಮದಿ ಬೇಕು ಅಂದರೆ ಚಂದ್ರನಾಡಿ ಅಂತಾರೆ ಇದಕ್ಕೆ. ಚಂದ್ರನಾಡಿ. ಸೋಮವಾರ, ಬುಧವಾರ, ಶುಕ್ರವಾರ ಯಾರು ಈ ಶಾಸ್ತ್ರವನ್ನು ಮಾಡ್ತಾರೋ ಆ ಹೆಣ್ಣಿಗೆ ತೃಪ್ತಿ, ನೆಮ್ಮದಿ ಇರುತ್ತೆ. ಈಗ ನಾವು ಭಾನುವಾರ ಮದುವೆ, ಶನಿವಾರ ಚಪ್ರ, ಮಂಗಳವಾರ ಚಪ್ರ, ಬುಧವಾರ ದಾರೆ. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಫಂಕ್ಷನ್ ಮಾಡ್ತಾ ಇರೋದು, ಶಾಸ್ತ್ರಾಧಾರಿತವಾಗಿ ಶಾಸ್ತ್ರ ಕೇಳ್ತೀವಿ ಅಂತೀವಿ. ನಾವು ಮಾಡ್ತಿರೋ ಮದುವೆಗಳೆಲ್ಲ ಬರೀ ತಪ್ಪೆ. ಮದುವೆಗಳೆಲ್ಲ ತಪ್ಪೆ. ಯಾಕೆ ತುಂಡು ಆಗ್ತಾ ಇದೆ ಮದುವೆಗಳು ಅಂದರೆ ನೀವು ಮಾಡ್ತಿರೋ ಶಾಸ್ತ್ರಕ್ಕೆ ಯಾವುದೇ ಆಧಾರಗಳಿಲ್ಲ. ಯಾವುದಕ್ಕೆ ಶಾಸ್ತ್ರ ಅನ್ವಯಿಸಬೇಕು? ಪ್ರಥಮ ರಾತ್ರಿಗೆ ಅನ್ವಯಿಸಬೇಕು. ಅದನ್ನು ಬಿಟ್ಟರೆ ಸೈಡ್ಗೆ ಹಾಕಿದ್ರಿ, ಇದಕ್ಕೆ ಮಾತ್ರ ಆಗ್ತೀರಾ. ಯಾಕೆ ಅಂದರೆ ಪುರೋಹಿತ ಆರಿಸಿರೋ ಟೈಮ್ ಅದು 8:20, ಸರಿಯೋ ತಪ್ಪು ಅವನ್ನೇ ಕೇಳಬೇಕು. ಏನಮ್ಮ, ಅವನು ಬರ್ಕೊಟ್ಟಿದ್ದು ಪುರೋಹಿತ 8:20 ಕಟ್ಸಿ ಅಂತ. ಅದೇನು ಕಟ್ಟಿಸ್ಬೇಕೋ ಗೊತ್ತಿಲ್ಲ, ಮಾಡಿದ್ರು ಕಿತ್ಕೊಂಡು ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪ್ರಥಮ ರಾತ್ರಿಗೆ ಬೇಕಿತ್ತು, ಇಲ್ಲಿ ಶಾಸ್ತ್ರ ಅನುಭವಿಸ ಇಲ್ಲ. ಇದು ಧರ್ಮ ಒಪ್ಪಲ್ಲ. ನಾವು ಎಲ್ಲಿ ತಪ್ಪುಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಸಂತಾನ, ನಿನಗೆ ಒಳ್ಳೆಯ ಸಂತಾನಕ್ಕೆ ನೀವೇನು ಮಾಡಿದ್ದೀರಾ? ಏನೂ ಮಾಡ್ತಾ ಇಲ್ಲ. ಹೌದು, ತಪ್ಪಲ್ವಾ? ತಪ್ಪು. ಈಗ ನಾವು ಮಾಡ್ರನ್ ಆಗಿದ್ದೀವಿ, ನಮ್ದು ಹಿಂಗಾಗೈತೆ ಅಂದರೆ ಸೂರ್ಯ ಚಂದ್ರ ಭೂಮಿ ಮಾಡ್ರನ್ ಆಗಿಲ್ಲ, ನೀವು ಮಾಡ್ರನ್ ಆಗಿದ್ದೀರಾ. ಅವ್ರು ಹೇಗಿದ್ದಾರೋ ಹಾಗೇ ಇದ್ದಾರೆ. ನೀವು ಅಂದ್ಕೊಂಡ್ರೆ ಮಾಡ್ರನ್ ಅಂದರೆ ನಿಮ್ಮ ಹಣೆ ಬರ, ಅದೇನು ಮಾಡೋಕ್ಕಾಗಲ್ಲ. ಮಾಡ್ರನ್ ಮನೆ ಕಟ್ತೀರಾ, ಭೂಮಿ ಶಾಪ ಕೊಡುತ್ತೆ. ಮಾಡ್ರನ್ ಮದುವೆ ಮಾಡ್ಕೋತೀರಾ, ಗಂಡ ಹೆಂಡತಿ ಶಾಪ ಕೊಡ್ತಾರೆ. ಪ್ಲ್ಯಾನ್ ಮಾಡ್ಕೊಂಡು ಮಗು ಮಾಡ್ಕೋತೀರಾ, ಮಗುವಿಂದ ಶಾಪ ಸಿಕ್ಕತ್ತೆ. ಸೊ ಮಾಡ್ಕೊಳ್ಳಿ, ಮಾಡ್ರನ್ ಅನ್ನೋದಾಗಲ್ಲ. ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ಆರೋಗ್ಯಕ್ಕೆ ಶಾಸ್ತ್ರ ಅಂತ ಹೇಳೋದು. ಏನಮ್ಮ, ಆರೋಗ್ಯಕ್ಕೆ ಶಾಸ್ತ್ರ ಅಂತ ಹೇಳೋದು. ನಾವು ಪುರೋಹಿತ ಹೇಳೋದಕ್ಕೆ ಶಾಸ್ತ್ರ ಅಂತ ಅಂದ್ಕೊಂಡಿದ್ದೀವಿ, ಇದು ತಪ್ಪು. ನಮ್ಮ ಆರೋಗ್ಯಕ್ಕನುಸಾರವಾಗಿರ್ತಕ್ಕಂಥ ಶಾಸ್ತ್ರ ಬೇಕು. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕುಟುಂಬದ ಆರೋಗ್ಯಕ್ಕಾಗಿ, ಮಗುವಿನ ಆರೋಗ್ಯಕ್ಕಾಗಿ. ಒಪ್ಕೋಬೋದಲ್ಲ? ಹೌದು, ಕರೆ ಇದೆಯಾ? ಗುರುಜಿ ಒಬ್ರು ಕರೆ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್? ತಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂತ? ಮೇಡಮ್, ನನ್ನ ಹೆಸರು ಸುಮಿತ್ರಾ, ನಾವು ಹೊಸಕೋಟೆ, ಬೇಗೂರು ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮೇಡಮ್, ನಾವು ನಮ್ಮ ಮಾವ ಅವರು ರೀಸೆಂಟ್ ಆಗಿ ತೀರ್ಕೊಂಡ್ರು. ಅವ್ರ ನಕ್ಷತ್ರ ಹೇಳ್ಬೋದಾ ಮೇಡಮ್? ಮಗಳ ನಕ್ಷತ್ರ ಹೇಳ್ತೀನಿ. ಅಂದ್ರೆ ಯಾರ ಬಗ್ಗೆ ಕೇಳಬೇಕು, ಅವ್ರ ನಕ್ಷತ್ರ ಹೇಳಿ. ಗುರೂಜಿ ಇದ್ದಾರೆ, ಮಾತನಾಡಿ. ಆಯ್ತು, ಹೇಳಮ್ಮ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಪ್ಪ. ಗುರುಗಳೇ, ವಿಶಾಖ ನಕ್ಷತ್ರ. ಯಾರ್ದು? ತುಲಾರಾಶಿ. ಮಗಳದು. ಎಷ್ಟು ವಯಸ್ಸು ಅವನಿಗೆ? ಮಗಳು ಗುರುಗಳೇ. ಸರಿ, ಎಷ್ಟು ವಯಸ್ಸು ಅವಳಿಗೆ? 10 ಗುರುಗಳೇ. ಓಕೆ, ಈಗ ಏನು ನಿಮ್ಮ ಮಾವಂದ ಏನೋ ಕೇಳ್ದಲ್ಲಮ್ಮ? ಹೌದು ಗುರುಗಳೇ, ರೀಸೆಂಟ್ ಆಗಿ 2ನೇ ತಾರೀಕು ತೀರ್ಕೊಂಡ್ರು ಅವರು. ಏನಾಗಿತ್ತು? ಎಷ್ಟು ವಯಸ್ಸು? ಗುರುಗಳೇ 63 ಆಗಿತ್ತು ಗುರುಗಳೇ. ಏನಾಗಿತ್ತು? ಜಾಂಡೀಸ್ ಆಗಿತ್ತು ಗುರುಗಳೇ, ಜಾಂಡೀಸ್. ಓಕೆ, ಎಲ್ಲಿ ಸತ್ತಿದ್ದವರು? ಮನೆಯಲ್ಲ, ಹಾಸ್ಪಿಟ್ಲಲ್ಲ? ಮನೆಯಲ್ಲೇ ಗುರುಗಳೇ. ಓಕೆ, ಅದ್ರ ಬಗ್ಗೆ ಏನು ತಿಳ್ಕೊಬೇಕಿತ್ತಮ್ಮ? ಗುರುಗಳೇ, ಇವಾಗ 11 ದಿನದ್ದು ಕಾರ್ಯ ಮುಗೀತು. ಎಲ್ಲಿ? ಮನೆಯಲ್ಲೇ ಮಾಡಿದ್ರು ಗುರುಗಳೇ. ಅದಕ್ಕೆ ವಿಶಾಖ ನಕ್ಷತ್ರ ಮಗಳು ಹುಟ್ಟಿರೋದು. ಅದಕ್ಕೆ ತಿಂಗಳದು. ಒಂದು ನಿಮಿಷ ಕೇಳಿಸ್ಕೊಮ್ಮ, ಯಾವ ತಿಂಗಳು? ಒಂದು ನಿಮಿಷ ಕೇಳಿಸ್ಕೊ. ವಿಶಾಖ ನಕ್ಷತ್ರ ಮಗು ಹುಟ್ಟೈತಿ ಅಂದರೆ ನೀವೆಲ್ಲ ಎಡೆ ಹಾಕೋ ಜನ, ಫೋಟೋ ಮಾಡ್ಬಿಟ್ಟು ಎಡೆ ಹಾಕ್ತಿರ್ತಾನೆ, ಅದಕ್ಕೆ ವಿಶಾಖ ಬರೋದು. ಅಪ್ಪ ಅಮ್ಮನಿಗೆ ಮೋಸ, ವಂಶಕ್ಕೆ ಮೋಸ, ಇನ್ನು ಒಳ್ಳೇದು ಎಲ್ಲಿ ಬರುತ್ತೆ? ಏನಮ್ಮ,
ಅದುವೇ 11 ದಿನಕ್ಕೆ ಮುಗೀತು ಅಂತೀಯ. ಏನಮ್ಮ ಮುಗಿದಿದ್ದು? ತಲೆ ಮೇಲೆ ಕಲ್ಲು ಹಾಕ್ಬಿಟ್ರಿ ಸತ್ತವನಿಗೆ. ಏನು ಮುಗೀತು? ನಿಮ್ಮ ಇಷ್ಟಂಗೆ ತಿಥಿ ಮಾಡಿಬಿಟ್ರೆ ಆಯ್ತಾ? ಎಷ್ಟು ಈಸಿಯಾಗಿ ಹೇಳ್ತೀರಮ್ಮ ನೀವು. ಮುಗೀತಂತೆ. ಫೋಟೋ ಮಾಡಿಬಿಟ್ಟು ಮಾಡೋದೆಲ್ಲ ಸುರಿದು ಬಿಟ್ರೆ ಬಂದು ತಿನ್ಕೊಂಡು ಹೋಗ್ತಾರಾ? ನಾಯಿಗಳ ಅವರು ಸತ್ತವರು? ಹಾಂ, ತಿನ್ಕೊ ಅಂದ್ಬಿಡಿ. ಬಾಗಿಲು ಉಚ್ಚಿಬಿಟ್ಟು ಬಂದು ಒಳಗೆ ತುಂಬ್ಕೊಂಡು ಹೊಂಟೋಯ್ತಾರೆ ಕಿಟಕಿಯಿಂದ ಬಂದು. ಏನು ಅನ್ಯಾಯನಮ್ಮ ನೀವು. ಪ್ರಜ್ಞೆ ಬೇಡವಾ ನಿಮಗೆ? ಮಗು ಹುಟ್ಟಿದ ವಿಶಾಖ ನಕ್ಷತ್ರದಲ್ಲಿ ಆ ಕರ್ಮ ತಿಳ್ಕೊಂಡಿಲ್ಲ, ಇನ್ನೂ ಆ ಕರ್ಮದಲ್ಲೇ ಇಟ್ಕೊಂಡಿದ್ದೀರಾ. ಈಗ 63 ವರ್ಷಕ್ಕೆ ಹೋದ್ರವರು, ದುರ್ಮರಣದಲ್ಲಿ ಸತ್ರು. ಬರ್ಬೇಕು ಅಂತ ಟ್ರೈ ಮಾಡ್ತಿದೀವಿ ಗುರುಗಳೇ. ಅಮ್ಮ ಬರೋಕ್ಕಾಗಲ್ಲಮ್ಮ. ವಿಶಾಖ ನಕ್ಷತ್ರ ಎಲ್ಲಿ ದಾರಿ ಕೊಡುತ್ತೆ? ನೀವು ಹಿಂಗೆ ಪರದಾಡಲೇಬೇಕು, ದಾರಿ ಸಿಕ್ಕಲ್ಲ. ನೀವು ಬರೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ಎಲ್ರಿಗೂ ಬೇಕಾದ್ರೆ ಮೋಸ ಮಾಡಿ, ಜನ್ಮ ಕೊಟ್ಟವರಿಗೆ ಮೋಸ ಮಾಡಿದವರಿಗೆ ದಾರಿ ಸಿಗಲಿಕ್ಕಿಲ್ಲ. ದೇವಸ್ಥಾನಕ್ಕೆ ಹೋದರೂ ದಾರಿ ಸಿಕ್ಕಲ್ಲ, ನೀವೇನು ಕೇಳೋಕೋರು ದಾರಿ ಸಿಕ್ಕಲ್ಲ. ನೀವು ಅನುಭವಿಸ್ಲೇಬೇಕು. ಇದು ದೊಡ್ಡ ಶಿಕ್ಷೆ ಹಿರಿಯರು ಕೊಟ್ಟಿರೋದು. ಯಾಕೆ ಅಂದರೆ ಇದನ್ನು ಹೇಳ್ತೀನಿ ಅಂದರೆ, ಎಷ್ಟು ವಯಸ್ಸು ಮಗುಗೆ? 10 ಗುರುಗಳೇ. 10 ವರ್ಷ ಆದರೂ ಏನು ಮಾಡ್ತಿದ್ರಮ್ಮ? ಮಗು ಬಗ್ಗೆ ತಿಳ್ಕೊಬೇಕಲ್ಲ. ವಿಶಾಖ ನಕ್ಷತ್ರ ಮಗು ಯಾಕೆ ಬಂತು? ಅದು ಹೆಣ್ಣು ಮಗು ಪಾಪ. ಯಾಕ್ರಿ ಅನ್ಯಾಯ ಮಾಡಿ ಬೀದಿಗೆ ತಳ್ತೀರ ಮಕ್ಕಳಿಗೆ? ಹಾಂ, ನೀವೇ ಕಳಿಸ್ತೀರ ಲವ್ ಮಾಡ್ಕೊಂಡು ಹೋಗ್ಬಿಡ ಆ ಕಡೆ ಅಂತ. ನಿಮಿಷ ಕೇಳಿಸ್ಕೊಮ್ಮ. ನೀವೇ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅಡ್ಡದಾರಿ ಇಡಿಸೋದಕ್ಕೆ ಮಾಡ್ತಾ ಇರೋದೇ ವಿಶಾಖ ನಕ್ಷತ್ರ. ನೀವೇ ತಳ್ತಾ ಇದ್ದೀರ ಯಾರನ್ನ ಲವ್ ಮಾಡ್ಕೊಂಡು ಹೋಗ ಆ ಕಡೆ ಅಂತ. ಆಮೇಲೆ ಹೋಗಿ ಶಾಸ್ತ್ರ ಕೇಳ್ತೀರ ನನ್ನ ಮಗಳು ಓಡೋಗ್ಬಿಟ್ಲು ಅಂತ. ಓಡೋಗ್ದು ಇನ್ನೇನು ಮಾಡ್ತಾಳೆ? ಫಸ್ಟು 10 ವರ್ಷ ಕಾಲ ಕಳೆದಿರಲ್ಲಮ್ಮ. ನಿಮ್ಮ ಮಾವ ಇನ್ನೊಂದು ಸ್ವಲ್ಪ ದಿನ ಇರ್ತಿದ್ರು ತಿಳ್ಕೊಂಡಿದ್ರೆ, ಎಡೆ ಹಾಕೋದು ಬಿಟ್ಟಿದ್ರೆ ನಿಮ್ಮ ಮಾವ ಇನ್ನೂ ಸಾಯ್ತಿರಲಿಲ್ಲ. ತಿಳ್ಕೊಳ್ಳಿ ಫಸ್ಟು ಏನು ತಪ್ಪು ಮಾಡಿದ್ದೀವಿ ಅಂತ, ಏನು ಕಾರ್ಯ ಮಾಡೋದು ಅನ್ನೋದು ನೀವು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ದೆ 11 ದಿನಕ್ಕೆ ನೀವು ಮನೇಲಿ ಮಾಡಿಬಿಟ್ಟು ಮುಗಿಸಿದ್ದೀವಿ ಅಂತ ಹೇಳ್ತೀಯಲ್ಲ ತಾಯಿ. ಅದರಲ್ಲಿ ಬೇರೆ ಕೇಳ್ತಿದ್ಯಾ ತಿಂಗಳದು ಏನಕ್ಕೆ ಮಾಡ್ತೀಯಾ ತಾಯಿ? ತಿಂಗಳಿಗೆ ಮಾಮೂಲಿ ಅದನ್ನೇ ಮಾಡ್ತೀಯಾ, ಮನೇಲಿ ಫೋಟೋ ಇಡ್ತೀಯಾ, ಸುರಿತೀಯಾ, ಏನು ಪ್ರಯೋಜನ ಇಲ್ಲ. ಅದೇ ಗುರುಗಳೇ, ಡೇಟ್ ಸಮೇತ ಮಾಡೋದಾ ಇಲ್ಲ? ಅಮ್ಮ ನಿನಗೆ ಯಾವ ಕಾರಣಕ್ಕೂ ಕಾರ್ಯ ಮಾಡೋದಕ್ಕೆ ನಾನು ಮಾಹಿತಿ ಕೊಡೋದೇ ಇಲ್ಲ. ನೀವು ತಪ್ಪು ದಾರಿಯಲ್ಲಿ ಹೊರಟೋಗಿದ್ದೀರಾ. ನಾನು ಹೆಂಗೆ ಹೇಳಿ? ನೀವು ಫಸ್ಟು ಶಿಕ್ಷೆಗೊಳಪಡಬೇಕು. ಏನು ನಾವು ಮಾಡ್ಕೊಂಡು ಬಂದಿರೋ ಅಭ್ಯಾಸ ಕೇಳಿಸ್ಕೊಮ್ಮ. ನಾನು ಮಾಡ್ಕೊಂಡು ಬಂದಿರೋ ಅಭ್ಯಾಸ, ನಾನು ಅಂದರೆ ನಮ್ಮ ವಂಶದಲ್ಲಿ ತಪ್ಪಾಗಿದೆ. ಇದನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು? ಎಷ್ಟು 1000 ವರ್ಷಗಳಿಂದ ಹಿಂಗೆ ಎಡೆ ಹಾಕೊಂಡು ಬಂದಿರೋರಿಗೆ ಸಡನ್ನಾಗಿ ನಾವು ತಿಥಿ ಕಾರ್ಯ ಮಾಡೋಕ್ಕೆ ನಾನು ಹೇಳ್ಕೊಡಲ್ಲ. ಹೇಳಿಕೊಟ್ರೆ ಆ ಗುರಿ ಪಾಪಕ್ಕೆ ನಾನು ಗುರಿ ಆಗಬೇಕಾಗತ್ತೆ. ತಪ್ಪು ದಾರಿಯಲ್ಲಿ ಹೋಗಿರೋರಿಗೆ ರಿಪೇರಿ ಮಾಡಬೇಕು. ಫಸ್ಟು ನೀವು ರಿಪೇರಿ ಆಗಬೇಕು ಅಂತ ಮಾಡಿಕೊಂಡ್ರೆ ಅದಕ್ಕೇನು ಮಾಡಬೇಕು? ಶ್ರಾದ್ದಕ್ಕೆ ಮುಂಚೆ ಏನು ಮಾಡಬೇಕು? ಆ ಯಪ್ಪ ಹೋಗಿರ್ತಕ್ಕಂಥ ದಿನದಲ್ಲಿ ಏನಿತ್ತು, ಅದಕ್ಕೆ ಯಾವ ರೀತಿ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ, ಇನ್ನು ಮುಂದೆ ಯಾರ್ಯಾರು ಅನುಭವಿಸ್ಬೇಕು, ಯಾರು ಈ ಥರ ರೋಗಗಳಲ್ಲಿ ಸಾಯಬೇಕು, ಇದೆಲ್ಲ ಯಪ್ಪ ಸತ್ತ ದಿನದಲ್ಲಿ ಇರುತ್ತೆ. ಇದನ್ನು ಫಸ್ಟ್ ತಿಳ್ಕೋಬೇಕು. ತಿಳ್ಕೊಂಡಿದ್ದೀರೇನಮ್ಮ? ಇಲ್ಲ ಗುರುಗಳೇ. ಮತ್ತು ತಪ್ಪ್ಯಾರ್ದು? ಸತ್ತ ದಿನದಲ್ಲಿ ಆ ಯಪ್ಪ ಕುಟುಂಬದ ಮೇಲೆ ಎಷ್ಟು ಪರಿಣಾಮವನ್ನು ಬೀರುವ ರೀತಿಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ, ಎಷ್ಟು ಹಿಂಸೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ, ಇದನ್ನು ತಿಳ್ಕೊಳ್ಳದೆ ತಿಥಿ ಯಾರಿಗೆ ಮಾಡಿದ್ರಿ ನೀವು? ಸಾಧ್ಯನೇ ಇಲ್ಲ. ಈ ಥರ ತಪ್ಪು ಮಾಹಿತಿ ನಾನು ಯಾವುದೇ ಕಾರಣಕ್ಕೆ ಕೊಡಲ್ಲ. ಎಲ್ಲೋ ಕೂತ್ಕೊಂಡು ತಿಥಿ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಅರ್ಥ ಇಲ್ಲ. ಫಸ್ಟು ನೀವು ತಿಳ್ಕೋಬೇಕು, ಸೋಮಾರಿತನ ಬಿಡಬೇಕು. ಏನು ಮಾಡಬೇಕು ಅಂದರೆ, ಇವಾಗ ವರ್ಷದವರೆಗೂ ಟೈಮ್ ಇರುತ್ತೆ. ಆ ಅಪ್ಪನ್ನ ಕ್ಲೀನಾಗಿ ಕರ್ಮವನ್ನು ಎಲ್ಲ ಮಾಡಿ, ಶ್ರಾದ್ದಗಳನ್ನ ಮಾಡಿ, ನಮ್ಮ ವಂಶದಲ್ಲಿ ಮತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು ಅಂದರೆ, ಮೊದಲು ನಿಮ್ಮ ಮಗಳ ವಿಶಾಖ ನಕ್ಷತ್ರ ಮೂಲ ಸತ್ಯ ತಿಳ್ಕೊ. ಆ ಮಗು ಮುಂದೆ ಒಳ್ಳೆಯದಾಗಲಿ. ಪಾಪ ಹೆಣ್ಣು ಮಗು ಪಾಪ. ಅನ್ಯಾಯ ಮಕ್ಕಳನ್ನ ರೋಡ್ಗೆ ಎಳಿಬೇಡಿ. ನಿಮ್ಗೆ ಈಗ ಗೊತ್ತಾಗಲ್ಲ, ಪ್ರಾಯಕ್ಕೆ ಬಂದಾಗ ಗೊತ್ತಾಗತ್ತೆ. ಯಾಕಮ್ಮ ಟಿ ವಿಗಳಲ್ಲಿ ನೋಡ್ತೀರಾ, ಅತ್ಯಾಚಾರ ಆಗುತ್ತೋ, ಗ್ಯಾಂಗ್ ರೇಪ್ ಆಗುತ್ತೆ, ಈ ಎಲ್ಲ ಏನು ನಿಮ್ಮಂಥವ್ರು ಕಣ್ಣು ಮುಚ್ಕೊಂಡೆ ಮಕ್ಕಳನ್ನ ಆಚೆ ಕಳಿಸೋದು. 5 ವರ್ಷದ ಮೇಲೆ ಅತ್ಯಾಚಾರ ಆಗುತ್ತೆ. ಯಾರು ಹೊಣೆ ಇದಕ್ಕೆ? ಗ್ಯಾಂಗ್ ರೇಪ್ ಅಂತಾರೆ. ಇಲ್ಲಿ ಕೂತ್ಕೊಂಡು ಅಯ್ಯೋ ಅಂತಾರೆ. ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮನೇ. ಪಾಪ ಇನ್ನೂ ಚಿಕ್ಕ ವಯಸ್ಸಂತೆ. ನೀವು ಅನ್ಕೋಬೋದು, ಮನಸ್ಸಿಗೆ ವಯಸ್ಸಿದೆಯೇನಮ್ಮ? ಇಲ್ವಲ್ಲ. 5 ವರ್ಷದ ಮಗು ಐ ಲವ್ ಯು ಅಂತ ಹೇಳುತ್ತೀಗ, ಮದುವೆ ಮಾಡೋಕ್ಕಾಗತ್ತಾ ಹಂಗಂತ? ಪ್ರತಿಯೊಬ್ಬರು ಜನ ಎಚ್ಚರಿಕೆ ತಗೋಬೇಕು. ಇವತ್ತು ಮಗು ಲವ್ ಮಾಡೋದು ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಯಾಕೆಂದರೆ ಎಲ್ಲ 24/7 ಎಲ್ಲ ನೋಡ್ತಾ ಇದ್ದಾರೆ. ಓಪನ್ ಎಲ್ಲ ಗೊತ್ತು. ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ ಅಷ್ಟೇ. ನೀವು ನನ್ನ ಮಗು ಇನ್ನೂ ಚಿಕ್ಕದು ಅಂದರೆ ಅದು ದೊಡ್ಡದೇ ಆಗೋದು. ಯಾವುದರಲ್ಲಿ? ಮನಸ್ಸಲ್ಲಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಹೆದರ್ಕೋಬೇಡಿ. ನಿನಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಯ್ತಾ? ಬೇಜಾರಾಯ್ತಮ್ಮ? ಅರ್ಥ ಆಯಿತು. ಎಲ್ಲೋ ಕೂತ್ಕೊಂಡು ಕೇಳಬೇಡ. ಕರೆಕ್ಟ್ ಕ್ರಮದಲ್ಲಿ ಮಾಡೋದಿದ್ರೆ ಏನಿದ್ರು ಅದಕ್ಕೆ ಅಯ್ಯಪ್ಪ ಹೋಗಿದ್ದಾರೆ. ಕ್ಲೀನಾಗಿ ಕುಟುಂಬ ಕ್ಲೀನಾಗಿ ರಿಪೇರಿ ಮಾಡ್ಕೊಳ್ಳಿ. ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ನಿಮ್ಮ ಸಮಸ್ಯೆಗೆ ನೇರವಾಗಿ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ದಾವಣಗೆರೆಯಿಂದ ಕಿರಣ್ ಅಂತ. ಕಿರಣ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು?
ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ನಕ್ಷತ್ರ ಹೇಳ್ಬೋದಾ? ಮೇಡಮ್ ಒಂದು ಹರಿದ್ರ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ತೆ ಗುರೂಜಿ. ನಾರಾಯಣ, ಏನು ಮಾಡ್ತಾ ಇದೆಯಪ್ಪ? ಏನಿಲ್ಲ ಗುರೂಜಿ, ನಾವು ಫಾರ್ಮರ್ ಆಗಿ ವರ್ಕ್ ಮಾಡ್ತೀವಿ ಗುರೂಜಿ. ತುಂಬ ಒಳ್ಳೆಯದು. ಏನು ಓದಿದೆಯಾ? ಡಿಗ್ರಿ ಓದಿದ್ದೇನೆ ಗುರೂಜಿ. ತುಂಬ ಅದ್ಭುತವಾದ ವಿಚಾರ ಅಂತ ತುಂಬ ಖುಷಿ ಆಗ್ತಾಯಿದೆ. ಡಿಗ್ರಿ ಓದ್ಬಿಟ್ಟು ಭೂಮಿ ಸೇವೆ ಮಾಡೋಕ್ಕೆ ಹೋಗಿದೆಯಲ್ಲ, ಖುಷಿ. ಸೊ ಏನು ಬಂತು ಮೈಂಡ್ ಇದು ನಿನಗೆ ಮಾಡಬೇಕು ಅಂತ, ವ್ಯವಸಾಯ ಮಾಡಬೇಕಂತ? ಗುರೂಜಿ ನಾನು ಜಾಬ್ಗೆ ಟ್ರೈ ಮಾಡಿದ್ದೆ ಗುರೂಜಿ, ಜಾಬ್ ಆಗಲಿಲ್ಲ. ಅದಕ್ಕೆ ನಮ್ಮದೇ ಭೂಮಿ ಇತ್ತು, ಹಂಗಾಗಿ ವ್ಯವಸಾಯ ಮಾಡೋಕೆ. ಓಕೆ, ಎಷ್ಟು ವಯಸ್ಸು ನಿಮಗೆ? ಗುರೂಜಿ 30 ಗುರೂಜಿ. 30? ಹಾಂ ಗುರೂಜಿ. ಏನು ಕೇಳೋಕ್ಕೆ ಇವಾಗ ಕರೆ ಮಾಡಿದೆ? ಮದುವೆ ಬಗ್ಗೆ ಕೇಳಬೇಕಿತ್ತು ಗುರೂಜಿ. ಮದುವೆ ಆಗೋಬೇಕಿತ್ತಲ್ಲ ನಿನಗೆ, ಯಾಕೆ ಇಷ್ಟು ಲೇಟ್ ಆಯಿತು? ಗುರೂಜಿ ನಾನು ಆಗಿಲ್ಲ ಗುರೂಜಿ, ಲವ್ ಮ್ಯಾರೇಜ್ ಮಾಡ್ಕೊಂಡು. ಅದೇ ಕಣಪ್ಪ, ನಾನು ಅದನ್ನೇ ಮಾತಾಡ್ತಿರೋದು. ಈ ಲವ್ ಅನ್ನೋದು ಯಾಕೆ ಇನ್ನೂ ಹತ್ರ ಆಗಲಿಲ್ಲ ಅಂತ. ಸ್ವಲ್ಪ ಪ್ರಾಬ್ಲಮ್ ಬರೋದು ಗುರೂಜಿ. ಅಂದರೆ ಒಪ್ತಾ ಇಲ್ಲ ಫ್ಯಾಮಿಲಿಲಿ ಅಂತನಾ? ಫೇಸ್ ಮಾಡಬೇಕು. ಲವ್ ಮಾಡುವಾಗ ಅದೆಲ್ಲ ಯೋಚನೆ ಮಾಡಬೇಕು. ಡೂ ಆರ್ ಡೈ ಮಾಡ್ಕೊಳ್ಳೋದೆ. ಯಾರು ಸತ್ತರೆ ಸಾಯ್ರಿ, ಯಾರು ಇರ್ತಾರ ಇರಿ, ಮದುವೆ ಮಾಡ್ಕೊಂಬಿಡ್ತೀನಿ ಅನ್ಬೇಕು. ಇಂದಕ್ಕೂ ಮುಂದಕ್ಕೂ ಯೋಚನೆ ಮಾಡಿದ್ರೆ ಅಗ್ಗ ಜಗ್ಗಾಟ ಆಡಿದ್ರೆ ಲವ್ ಸಕ್ಸಸ್ ಆಗಲ್ಲ. ಅಲ್ಲ ಗುರೂಜಿ, ಅವ್ರ ಮನೇಲಿ ಒಪ್ಸ್ಬೇಕು ಅಂತ ಅಂದು ಇಷ್ಟು ದಿನ ವೇಟ್ ಮಾಡಿದ್ವಿ ಗುರೂಜಿ. ಈಗೇನಾಯಿತು? ಅವ್ರು ಒಪ್ಕೊಂಡಿದ್ದಾರೆ ಗುರೂಜಿ. ಓಕೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಂ ಗುರೂಜಿ. ಈಗ ಮದುವೆ ಮಾಡ್ಕೊಳ್ಳೋದು ಅಂತ ಕೇಳೋಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀಯಾ, ಅಥವಾ ಏನು ಮದುವೆ ಯಾವಾಗ ಮಾಡ್ಕೊಳ್ಳೋದು ಅಂತ ಕೇಳೋಕ್ಕೆ ಪ್ರಯತ್ನ ಮಾಡಿದ್ವಿ? ಹಾಂ ಗುರೂಜಿ, ಬಂದಿದ್ವಿ ನಿಮ್ಮ ಹತ್ರ ಒಂದ್ಸರಿ, ಬಂದು ಎಲ್ಲ ತಿಳ್ಕೊಂಬಂದಿದ್ವಿ ಗುರೂಜಿ. ತಿಳ್ಕೊಂಡಿದ್ಯಾ? ಮಾಡಿರ್ಬೇಕಲ್ಲ. ಮಾಡಿರೋಕೆ ಇಲ್ಲಿ ಅವ್ರ ಮನೆಗೆ ಇದು ಆಗಿಲ್ಲ ಗುರೂಜಿ. ಅವ್ರ ಕಡೆ ಹೆಣ್ಣಿನ ಹುಡುಗಿ ನಕ್ಷತ್ರ ಗೊತ್ತಾ? ಹುಡುಗಿ ಹೆಸರು ಗೊತ್ತಾ? ಹುಡುಗಿ ಹೆಸರು ವಿದ್ಯಾ ಗುರೂಜಿ. ಏನು? ವಿದ್ಯಾ ಅಂತ. ವಿದ್ಯಾ. ಹಾಂ, ಎಷ್ಟನೇ ಹುಡುಗಿ ಅವ್ರ ಮನೆಗೆ? 2ನೇ ಹುಡುಗಿ ಗುರು. ನೀನು ಮನೆಗೆ? 2ನೇ ಮಗ. ನೀನು ಮನೆಗೆ? 3ನೇ ಗುರುಜಿ. ಓಕೆ. ಇನ್ನು ನನಗೊಂದು ಆಶ್ಚರ್ಯ, ಒಂದು ವಿಶೇಷ ಅನ್ನಿಸ್ತಾ ಇದೆ ಗೊತ್ತಾ? ಹಾಂ ಗುರು. ಈ 2 ಹಾವುಗಳೇ, ಈ ಹೆಂಗಪ್ಪ ಸಂಸಾರ ಮಾಡ್ತೀರಾ ನೀವು? 2 ಬಸ್ ಅನ್ನುತ್ತೆ. ಹೆಂಗಿದು? ಅವಳು ರೋಹಿಣಿ ನಕ್ಷತ್ರ, ನಿಂದು ಆರಿದ್ರ ನಕ್ಷತ್ರ. ಅಬಾಬಾಬಾಬಾಬಾ, ಡಿಫ್ರೆಂಟ್ ಪೇರ್. ನಮೋ ವೆಂಕಟೇಶ. ನೀನು ಅವಳ ಮೇಲೆ ಬೀಳಬೇಕು, ಅವಳು ನಿನ್ನ ಮೇಲೆ ಬೀಳಬೇಕು, ಜಗಳಕ್ಕೆ ಬೇಜಾರಿಗೆ. ಇದು ಹೆಂಗಿದು ಕತೆ? ನನಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿನಗೆ. ಹಾಂ. ಫೋನಲ್ಲಿ ಮಾತಾಡ್ತಕ್ಕಂಥದ್ದು, ನೀನು ಜಾಸ್ತಿನ ಆ ಕಡೆಯಿಂದ ಫೋನ್ ಬರುತ್ತಾ, ನಿನ್ನ ಕಡೆಯಿಂದ ಫೋನ್ ಹೋಗುತ್ತಾ? ಫೋನ್ ಯಾರು ಜಾಸ್ತಿ ಮಾಡೋದು? ನಾನು ಗುರುಜಿ. ಓಕೆ, ಆ ಫೋನ್ ರೆಸ್ಪಾನ್ಸ್ ನಿನಗೆ ಇಷ್ಟ ಆಗುತ್ತಾ? ಅವಳು ಕರೆಕ್ಟಾಗಿ ಫೋನ್ ಮೇಂಟೈನ್ ಮಾಡ್ತಾಳೆ, ಅಟೆಂಡ್ ಮಾಡ್ತಾಳೆ ಅನ್ಸುತ್ತಾ? ಹಾಂ ಗುರುಜಿ, ಮಾಡ್ತಾ. ಯಾಕೆ ಪ್ರಶ್ನೆ ಬಂದೆ ಅಂದರೆ, ನೀನು ಮಾತಾಡೋ ಮಾತುಗೂ ಅವಳು ಮಾತಾಡೋ ಮಾತುಗೂ ಒಂದು 10 ನಿಮಿಷ ರೆಗ್ಯುಲರಾಗಿ ಮಾತಾಡಿ ಗೊತ್ತಾಗತ್ತೆ, ಅಲ್ಲೇ ಕ್ಲಾಶ್ ಆಗುತ್ತೆ. ನಾನು ಹೇಳಿದ್ದು ನೀನು ಅರ್ಥ ಮಾಡ್ಕೊತಾ ಇಲ್ವಲ್ಲ, ನಾನು ಹೇಳಿದ್ದು ನೀನು ಅರ್ಥ ಮಾಡ್ಕೊತಾ ಇಲ್ವಲ್ಲ. ಈ ಅನುಭವಕ್ಕೆ ಬಂದಿದೆಯಾ ಇಲ್ವಾ ನಿಮಗೆ? ಹಾಂ, ಬಂದಿದೆ. ಮತ್ತು ಮದುವೆ ಹೆಂಗಣ್ಣ ಮಾಡ್ಕೋತೀಯ? ಈಗಲೇ ಕಿರಿಕೋ. ಇದನ್ನೆಲ್ಲ ಮುಚ್ಚಾಕ್ಬಿಟ್ಟು ಲವ್ ಆವಾಗ ಇದೆಲ್ಲ ಕಾಣಿಸಲ್ಲ. ಆಮೇಲೆ ಐತೆ ನಿಮಗೆ ಮಾರಿ ಹಬ್ಬ. ಅವಳನ್ನ ಮೇಂಟೈನ್ ಮಾಡೋಕ್ಕೆ ನೀನು ಆಗಲ್ಲ, ನಿನ್ನನ್ನು ಮೇಂಟೈನ್ ಮಾಡೋಕ್ಕೆ ಅವಳ ಕೈಲೂ ಆಗಲ್ಲ. ಯಾಕೆ ಅಂದರೆ ನೀವು ಬಗ್ಗದೇ ಇಲ್ಲ. ಬೇಜಾರು ಮಾಡ್ಕೊಬೇಡ ದಯವಿಟ್ಟು. ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸಲ ಆಗೋದು, ದಿನ ಮಾಡ್ಕೊಳಕ್ಕಾಗಲ್ಲ. ಜೋಪಾನ, ಲವ್ ಆಗಲಿ ಅರೇಂಜ್ ಆಗಲಿ. ಕಾರಣ ಏನಂದರೆ ನಿನಗೆ ನಿದ್ದೆ ಮಾಡ್ತಕ್ಕಂಥ ಕ್ವಾಲಿಟಿ ಚೆನ್ನಾಗಿಲ್ಲ. ಹೌದಲ್ವಾ? ನಿದ್ದೆ ಯಾರು ಸರಿಯಾಗಿ ಮಾಡಲ್ಲೋ ಅವ್ರನ್ನ ಮಾತಾಡ್ಸೋಕ್ಕೆ ಆಗಲ್ಲ. ಹುಚ್ಚಿಡ್ಕೊಂಡೈತೆ ಅಂತ ಅವ್ರು ಒಪ್ಕೊಳ್ಳಲ್ಲ, ಬೇರೆಯವ್ರು ಅಂತಾರೆ ಇದಕ್ಕೆಲ್ಲ ತಲೆಕೆಟ್ಟೈತೆ ಅಂತ. ನಿದ್ದೆ ಯಾರಿಗಿಲ್ವೋ ಅವರೆಲ್ಲ ಹುಚ್ಚೆ. ಹೌದಾ ಅಲ್ವಾ? ಈಗ ನಿನಗೆ ತಲೆಯ ಭಾಗದಲ್ಲಿ ಡ್ಯಾಮೇಜ್ ಇದೆ. ವಿಷಯ ತಿಳ್ಕೊ, ನಿನ್ನಂತ ಲವ್ ಮಾಡಿದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿನಗೆ ತಲೆ ಭಾಗ ಡ್ಯಾಮೇಜ್ ಇದೆ, ಕಣ್ಣು, ಕಿವಿ, ಗಂಟ್ಲು. ಹೌದಾ ಅಲ್ವಾ? ಹೌದು. ಈಗ ಅವಳಿಗೆ ಎದೆ ಭಾಗ ಡ್ಯಾಮೇಜ್. ಪಿತ್ತ ಪ್ರವೃತ್ತಿ ಉಳ್ಳ ಹುಡುಗಿ ಅವಳು, ವಾತ ಪ್ರವೃತ್ತಿ ಹುಡುಗ ನೀನು. ವಾತ ಪಿತ್ತ ಎರಡು ಕಾಂಬಿನೇಷನ್ ಅಲ್ವೇ ಅಲ್ಲ. ನಾನು ಶಾಸ್ತ್ರ ಗಣಕೂಟಗಳು ಹೇಳ್ತಾ ಇಲ್ಲ. ಈ ಕಿತ್ತೋ ಶಾಸ್ತ್ರ ಯಾವ ಕಾರಣಕ್ಕೂ ಎಲ್ಲೂ ಕೇಳಕ್ಕೆ ಹೋಗ್ಬೇಡ. ಎಲ್ಲೂ ಆಗತ್ತಾ ಅಂತಾರೆ, ಓ ಆರಾಮಾಗಿ ಆಗತ್ತೆ ಅಂತ ಬ್ರಾಕೆಟಲ್ಲಿ ಒಂದು ಹೆಸರು ಹಾಕ್ಬಿಡ್ತಾರೆ. ನಿಮ್ಮ ಮಂದೇವ್ ಸೇರಿಸ್ಬಿಡ್ತಾರಲ್ಲ ದೇವತೆನ. ಹಾಂ, ಅಲ್ಲ ಕೇಳಿದ್ರು ಪ್ಯಾಚ್ ಹಾಕಿರ್ತಾರೆ ಅದಕ್ಕೋಸ್ಕರ. ಯಾಕೆಂದ್ರೆ ಮಿಸ್ ಆಗಿಬಿಡ್ತಲ್ಲ 200-300, ಅದಕ್ಕೆ ಅಡ್ಜಸ್ಟ್ ಮಾಡ್ಬಿಟ್ಟು ಪಕ್ಕದಲ್ಲಿ ಹಾಕ್ಬಿಟ್ಟು ಇದು ಈ ದೇವರೇ ಸೆಟ್ಬಿಡು ಅಂತ ಹೇಳ್ತಾರೆ. ಈ ಥರ ಎಲ್ಲ ಮ್ಯಾಜಿಕ್ ಮಾಡುವಂಥವ್ರು ಪ್ರಪಂಚ ತುಂಬ ಇದ್ದಾರೆ. ಎಲ್ಲೂ ಶಾಸ್ತ್ರ ಕೇಳೋದು ಬೇಡ, ಮ್ಯಾಚಿಂಗ್ ಫಸ್ಟ್ ತಿಳ್ಕೊ. ಮದುವೆ ಆಗೋದು 6 ತಿಂಗಳು ಲೇಟ್ ಆಗಲಿ. ಫಸ್ಟು ನಾನು ಆರಿದ್ರ ನಕ್ಷತ್ರಕ್ಕೆ ಹುಟ್ಟಿದ್ದು, ಮದುವೆ
ನಾನು ಹೊರಟಿರ್ತಕ್ಕಂಥದ್ದು ವ್ಯವಸಾಯ ಮಾಡೋಕ್ಕೆ ತುಂಬ ಅದ್ಭುತವಾದ ವಿಚಾರ ತೊಗೊಂಡಿರೋದೇನು, ಆದರೆ ನಿಧಾನ ಮಾಡಿ ಆ ಹುಡುಗಿ ನೀನು ಇಬ್ಬರೂ ಡಿಸೈಡ್ ಮಾಡಿ ನಾವು ಕರೆಕ್ಟಾಗಿ ತಿಳ್ಕೊಂಡು ಆರೋಗ್ಯ ಸರಿ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋಣ. ಓಕೆನಾ? ಹಾಂ ಓಕೆ ಗುರುಜಿ. ನಾವು ಅಲ್ಲಿ ಬರಕ್ಕೆ ಫೋನ್ ಮಾಡ್ತಿದ್ವಿ ಮೇಡಮ್ ಅವರಿಗೆ, ಆದರೂ ಫೋನ್ ರಿಸೀವ್ ಮಾಡ್ತಿಲ್ಲ. ಫೋನ್ ರಿಸೀವ್ ಮಾಡ್ತಿಲ್ಲ ಅಂದರೆ ಕಿತ್ಕೊಂಡು ಬಂದ್ಬಿಡ್ಬೇಕು, ಫೋನ್ ಸಿಕ್ಕಲ್ಲ ನಿಮಗೆ. ಅದೇ ಒಂದು ನಿಮಿಷ ಕೇಳಿಸ್ಕೊ, ಅರ್ಧ ರಾತ್ರಿ ಕಾಯ್ಕೊಂಡಿರೋದಾಗಲಿ ಅದೆಲ್ಲರೂ ಹೋಗಲಿ ಮಲ್ಕೊಂಡ್ಬಿಡ್ತೀನಿ, ನನಗೆ ಫಸ್ಟ್ ವಿಷಯ ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡು. ಸರಿನಾ ತಪ್ಪ? ಅಥವಾ ಮಾಡ್ಕೊಳ್ಳೇಬೇಕು ಅಂದರೆ ಯಾವ ರೀತಿಲಿ ಹೋಗಬೇಕು, ನಿಮ್ಮ ಆರೋಗ್ಯನ ಹೇಗೆ ಸರಿಪಡಿಸ್ಕೋಬೇಕು, ಇದನ್ನು ಮಾಡ್ಕೊಳ್ಳಿ. ಮದುವೆ ನೀವೆಲ್ಲರೂ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ, ನೀವಿಬ್ಬರು ಫಸ್ಟ್ ರಿಪೇರಿ ಆಗಿ ಆಗಬೇಕಾ ಬೇಡ? ಆಗ್ಬೇಕು. ಆ ರಿಪೇರಿಗೆ ನಾನೇ ದೊಡ್ಡ ಸ್ಪೆಷಲ್ ಮಾಸ್ಟರ್, ನಾನು ವಿಶೇಷ ಮಾಸ್ಟರ್. ಲವ್ ಅಲ್ಲಿ ಬೇಕಾದಷ್ಟು ಡಿಫ್ರೆಂಟಾಗಿ ಹೇಳ್ಕೊಡ್ತೀನಿ. ಏನಂದರೆ ನೆಮ್ಮದಿಯಾಗಿರೋ ಲವ್ ಯಾವುದು ಅಂತ. ನೀವು ಮಾಡೋ ಲವ್ ಬೇರೆ, ನಾವು ಹೇಳ್ಕೊಡೋ ಲವ್ವೇ ಬೇರೆ. ಏನಂತೀಯ? ಖುಷಿ ಆಯ್ತಾ ಬೇಜಾರಾಯ್ತಾ? ಖುಷಿ ಆಯ್ತು ಗುರುಜಿ. ಅಷ್ಟೇ, ಯೋಚನೆ ಮಾಡೋಕೆ ಹೋಗ್ಬೇಡ, ಶಾಸ್ತ್ರ ಕೇಳಕ್ಕೆ ಹೋಗ್ಬೇಡ, ಏನು ಕೇಳಕ್ಕೆ ಹೋಗ್ಬೇಡ. ಸಟ್ ಆಯ್ತದ ಹಿಂಗಾಯ್ತದ ಅಂತ ಇರುವಂಥ ವಾಸ್ತು. ಬರ್ಬೋದು ಗುರುಜಿ. ಒಂದು ನಿಮಿಷ, ಫೋನ್ ಮಾಡಂಗಿಲ್ಲ. ನಾನು ಹೇಳ್ತಾ ಇದ್ದೀನಿ ನಿನಗೆ, ಒಬ್ಬರಲ್ಲ 3 ಫೋನ್ ಓಡ್ತಾ ಇದೆಯಲ್ಲಿ, ಯಾವುದೋ ಒಂದು ಫೋನ್ ಮಾಡಿ ತಗೋ, ಆಯಿತಾ? ಎರಡನೇ ವಿಷಯ ಏನಪ್ಪ ಅಂತಂದರೆ, ನೀನು ಬರೋಕ್ಕೂ ಅವಕಾಶ ಆಗಲ್ಲ. ಫಸ್ಟು ನೀನು ತಿಳ್ಕೊ, ಅಥವಾ ಹುಡುಗಿ ಬರ್ತಾಳೆ ಅಂದರೆ ಅವ್ರ ಮನೆಯಿಂದ ಯಾರನ್ನ ಕರ್ಕೊಂಡು ಬಂದು ವಿಷಯ ತಿಳ್ಕೊಂಡು ಎದುರುಗಡೆ ಕೂತ್ಕೊಳ್ಳಿ, ಹೇಳ್ಕೊಡ್ತೀನಿ. ಫಸ್ಟ್ ಇಂಟರ್ವ್ಯೂ ನಾನೇ ಮಾಡ್ತೀನಿ ನಿಮ್ಮಿಬ್ಬರಿಗೂ. ಆರೋಗ್ಯದಲ್ಲಿ ಏನೇನಾಗಿದೆ ಅಂತ ತಿಳ್ಕೊಳ್ಳಿ, ರಿಪೇರಿನೂ ಹೇಳ್ಕೊಡ್ತೀನಿ, ಸೂಪರಾಗಿ ಮದುವೆ ಮಾಡ್ಕೊಳ್ಳಿ. ಆದರೆ ಪ್ರಪಂಚದಲ್ಲಿ ಗಣಕೂಟ ಹೊಂದಾಣಿಕೆ ಮಾಡಿ ಪ್ರಪಂಚದಲ್ಲಿ ಯಾರೂ ಮದುವೆ ಆಗಿಲ್ಲ. ಈಗಲೂ ನಾನು ಹೇಳಿದೆ 2 ಹಾವೆ ಅಂತ. ಆ ಹಾವಿಗೆ ಯಾವ ರೀತಿ ಶಾಂತಿ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಶಾಂತಿ ಮಾಡಿಕೊಂಡ್ರೆ ನೀವು ಮದುವೆ ಯಾವ ಬೇಕಾದ್ರೂ ಮಾಡ್ಕೋಬೋದು. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಜ್ಯೋತಿ ಅಂತ ತುಮಕೂರಿಂದ. ನಮಸ್ತೆ ಜ್ಯೋತಿ ಅವರೇ. ಹರಿ ಓಂ ಗುರುಗಳೇ. ಹರಿ ಓಂ ಗುರುಗಳೇ. ಹೇಳಮ್ಮ ನಾರಾಯಣ, ಹೇಳ್ಪಾ. ಕತ್ತಲೆಯಿಂದ ಬೆಳಕಿಗೆ ಕರ್ಕೊಂಡೋಗಿದ್ದ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ. ಏನು ಉದ್ದೇಶ? ನಾನು ನಮ್ ತುಮಕೂರು, ನನಗೆ ತಂದೆ ಇಲ್ಲ ಗುರುಗಳೇ. ನನಗೆ 39 ವರ್ಷಕ್ಕೆ ಮದುವೆ ಆಯ್ತು. ನಂದು ವಿಶಾಖ ನಕ್ಷತ್ರ, ತುಲಾ ರಾಶಿ. ಮದುವೆ ಆಗಿ 1 ವರ್ಷಕ್ಕೆ ಮಗು ಆಯ್ತು. ಮಗು ಆಗಿ ಸತ್ತೋಯ್ತು ಕೊರೋನಾದಲ್ಲಿ. ಅಲ್ಲಿಂದ ದಾಂಪತ್ಯ ಜೀವನದಲ್ಲಿ ನಂದು ಅಷ್ಟು ಚೆನ್ನಾಗಿಲ್ಲ ಗುರುಗಳೇ. ದಾಂಪತ್ಯ ಚೆನ್ನಾಗಿಲ್ಲ. ಎಷ್ಟೋ ಟ್ರೈ ಮಾಡಿದ್ರು ನನಗೆ ಮಕ್ಕಳು ಆಗ್ತಾ ಇಲ್ಲ. ನನಗೆ 45 ವರ್ಷ. ಒಂದು ನಿಮಿಷ, ನಿನಗೆ ಮಗು ಮುಖ್ಯನಾ ದಾಂಪತ್ಯ ಮುಖ್ಯನಾ? ದಾಂಪತ್ಯ ಜೀವನ ಮುಖ್ಯ. ಒಂದು ನಿಮಿಷ, ನೀನು ಫಸ್ಟ್ ತಿಳ್ಕೊ. 45 ಆಗೋಯ್ತು, ನನಗೆ ಮಗು ಆಗಲಿಲ್ಲ ಅನ್ಕೋಬೇಡ. 80 ಆದರೂ ಮಗು ಆಗತ್ತೆ ಯೋಚನೆ ಮಾಡಬೇಡ. ಇವತ್ತಿನ ಕಾಲಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ? ಒಂದು ವಿಷಯ ತಿಳ್ಕೊ, ಮನುಷ್ಯ ದೈಹಿಕವಾಗಿ ಸಮರ್ಥನೆ ಇದ್ದಾಗ ಎಷ್ಟು ವಯಸ್ಸಾದರೂ ಮಗು ಆಗತ್ತೆ. ಅದು ಇಷ್ಟಕ್ಕೆ ಆಗಬೇಕು ಅಂದ್ರೆ ಕಾನೂನಿಲ್ಲ. ಆದರೆ ನೀನು ಫಸ್ಟು ವಿಶಾಖ ನಕ್ಷತ್ರಕ್ಕೆ ನಾನು ಏನು ಕುಟ್ಟದೆ ಈ ಭೂಮಿಲಿ ಅಂತ ಫಸ್ಟ್ ತಿಳ್ಕೊಬೇಕಿತ್ತು. ನೀನು ಗಂಡನ ದಯವಿಟ್ಟು ತಿರಸ್ಕಾರ ಮಾಡಬೇಡ, ತಪ್ಪು ಅಂತ ಹೇಳ್ಬೇಡ. ನಾನು ಹುಟ್ಟಿರುವುದು ವಿಶಾಖ ನಕ್ಷತ್ರಕ್ಕೆ, ನನಗೆ ದಾಂಪತ್ಯ ಇಲ್ಲ, ಮದುವೆ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಕುಟುಂಬ ಚೆನ್ನಾಗಿಲ್ಲ, ಎಲ್ಲ ಹುಚ್ಚುಚ್ಚಂಗೆ ನಡ್ಕೊಂಡಿದ್ದೀವಿ. ದಟ್ ಡಿಸೈಡ್. ಹುಚ್ಚು ಮನೆತನದಲ್ಲಿ ಹುಟ್ಟುತ್ತೆ ವಿಶಾಖ ನಕ್ಷತ್ರ. ಅವರಿಷ್ಟ ಅವರಿಗೆ, ಇವರಿಷ್ಟ ಇವರಿಗೆ, ಅವ್ರದೇ ಒಂದು ದಾರಿ, ಇವ್ರದೇ ಒಂದು ದಾರಿ. ಈ ಥರತಕ್ಕಂತಹ ಕುಟುಂಬದಲ್ಲಿ ಹುಟ್ಟುತ್ತೆ ವಿಶಾಖ ನಕ್ಷತ್ರ. ನಿನ್ನ ಆರೋಗ್ಯದಲ್ಲಿ ರಿಪೇರಿ ಮಾಡ್ಕೊಳ್ಳೋದಾದರೆ ವಿಶಾಖ ನಕ್ಷತ್ರದ ಮದುವೆಯನ್ನು ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಯಾವ ಕಾರಣಕ್ಕೂ ಮದುವೆ ಬೇಡ ಅಂತ ನಾನೇ ಹೇಳ್ಬಿಡ್ತೀನಿ. ವಿಶಾಖ ಶತಭಿಷಕ್ಕೆ ಮದುವೆ ಬೇಡ, ಮದುವೆ ಉಳಿಯಲ್ಲ, ಊರ್ಜಿತ ಆಗಿಲ್ಲ. ಪ್ರಪಂಚದ ಇತಿಹಾಸದಲ್ಲಿ 27 ನಕ್ಷತ್ರಕ್ಕೂ ಮದುವೆಗಳಿಲ್ಲ. ವಿಶಾಖ ಒಂದೇ ಅಂತ ಅಲ್ಲ, 27 ನಕ್ಷತ್ರಕ್ಕೂ ಮದುವೆ ಇಲ್ಲ. ಆದರೂ ನಮ್ಮ ಕಿತ್ತೋದು ಪುರೋಹಿತರುಗಳು ಮಾಡಿಸಿ ದೇಶಕ್ಕೆ ಬೆಂಕಿ ಹಚ್ತಾ ಇದ್ದಾರೆ. 1 ನಕ್ಷತ್ರಕ್ಕೂ ಮದುವೆ ಇಲ್ಲ. ಯಾಕೆ? ತಿಳ್ಕೊಳ್ಳೋ ಮೂರ್ಖರ ಅಂತ ಮಗು ನಕ್ಷತ್ರ ಬರೋದು. ತಿಳ್ಕೊಳ್ಳದೆ ಸುಮ್ಮನೆ ಪ್ಯಾಚ್ ಮಾಡ್ಕೊಂಡು ಮದುವೆ ಮಾಡ್ಕೊಂಬಿಟ್ಟು ಏನಕ್ಕಮ್ಮ ಮದುವೆಗಳಿಲ್ಲ, ಸಂಬಂಧ ಚೆನ್ನಾಗಿಲ್ಲ, ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡ, ಯಾಕಮ್ಮ ಮಾಡ್ಕೋತೀಯ? ನೆಮ್ಮದಿ ಬೇಕಾ ನಿನಗೆ? ದಾಂಪತ್ಯ ಮಗು ಬೇಕಾ? ಫಸ್ಟ್ 1 ನಿಮಿಷ ನೀನು ರಿಪೇರಿ ಆಗು. ನಿನ್ನ ಗಂಡನ ಒಂದು ಕಡೆ ಸೈಡ್ಗೆ ಹಾಕು. ಈಗ ಬಿಟ್ಬಿಡೋಕ್ಕಾಗಲ್ಲ, ಬಿಟ್ಬಿಡೋದು ಬೇಡ. ಇನ್ನೊಂದು ಯೋಚನೆ ಮಾಡೋಕ್ಕೆ ಹೋಗಬೇಡ. ಇರೋದನ್ನು ಶ್ರೀಗಂಧ ಮಾಡು. ಅದು ಎಂಥದೋ ಒಂದು ಸೌದೆ ಆಗಿರುತ್ತೆ. ನೀನು ಶ್ರೀಗಂಧ ಲೇಪನ ಮಾಡು. ಎಲ್ಲರೂ ನೋಡ್ತಾರೆ, ಅಬ್ಬಾ. ಅದಕ್ಕೆ ಕಣಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡೋದು. ಗಂಡಸನ್ನ ನಾಯಿಗೆ ಹೋಲಿಸ್ತಾರೆ. ಮೊಣದು ಎಲ್ಲೆಲ್ಲೋ ಸುತ್ಕೊಂಬರ್ತದೆ, ಹಿಡಿದು ಕಟ್ಟಾಕು ಅಂತ. ಹೆಣ್ಣು ಸುತ್ತಕ್ಕಾಗಲ್ಲ. ಏನಮ್ಮ? ಗಂಡು ಸುತ್ಕೊಂಡು ಬರ್ತದೆ, ಈ ಬೀದಿಲೋಗಿ ಆ ಬೀದಿ ಬಂದುಬಿಡ್ತದೆ, ಎಲ್ಲೋಗೈತೆ ಏನು ತಿನ್ಕೊಂಬಂದು ಏನು ಹೇಳಲ್ಲ. ಅದಕ್ಕೆ ಹೆಣ್ಣು ಕಟ್ಟೋದು ರಿಪೇರಿ ಮಾಡಲಿ ಅಂತ. ನಮಗೆ ಮದುವೆ ಮಾಡೋದು ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ಹೆಣ್ಣು ಗಂಡನ್ನು ರಿಪೇರಿ ಮಾಡಲೇಬೇಕು. ಹಂಗಂತ ಅವನ್ನ ಹೆಂಗೆ ಇದ್ರೂ ರಿಪೇರಿ ಮಾಡೋಕ್ಕಾಗತ್ತಾ? ಪ್ರಶ್ನೆ ಹಾಕ್ಕೋಬೇಡಿ. ಅದು ಹೆಂಗೆ ಇರಲಿ ಎಳಿಬೇಕು. ಆದರೆ ಮದುವೆಯಾದಾಗ
ಪ್ರಾರಂಭದಲ್ಲೇ ಎಳೆಯೋಕ್ಕೆ ಶುರು ಮಾಡಬೇಕು. ಮಕ್ಕಳಾದಮೇಲೆ ಎಳೆಯೋಕ್ಕೆ ಹೋದರೆ ನಿಮ್ಮನ್ನೇ ಎಳ್ಕೊಂಬಿಡ್ತಾರೆ ಅವರು. ಯಾಕೆಂದರೆ ಫಸ್ಟ್ ತಪ್ಪೆಲ್ಲ ಆಗುತ್ತೆ ಮದುವೆನಲ್ಲೇ ಪ್ರಾರಂಭ ಆಗಬೇಕು. ಈಗ ನೀನು ಮಾಡಬೇಕಾದ ಕೆಲಸ ಇಷ್ಟೇ ಅಮ್ಮ, ಮಗು ಅಂತಕ್ಕಂಥದ್ದು ಪ್ರಾಧಾನ್ಯತೆ ಬಿಟ್ಟರೆ ನಾನು ನೆಮ್ಮದಿಯಾಗಿ ಆರೋಗ್ಯವಾಗಿ ಇರಬೇಕು ಅನ್ನೋದು ನಿನ್ಗೆ ಬೇಕಾ ಬೇಡವಾ? ಬೇಕು ಗುರುಗಳೇ. ಹಾಗಿದ್ದ ಮೇಲೆ ನೀನು ಕರೆಕ್ಟ್ ರೀತಿಯಲ್ಲಿ ದೀಪ ಹಚ್ಚತಕ್ಕಂಥದ್ದು, ದೀಪವನ್ನು ನೋಡ್ತಕ್ಕಂಥದ್ದು ನಿನಗೆ ಗೊತ್ತಿದೆಯಾ, ಅರಿವಿದೆಯಾ? ಮನೆಯಲ್ಲಿ ಹಚ್ಚುವ ದೀಪ ನೋಡ್ತೀನಿ ಗುರುಗಳೇ. ಯಾರು ದೀಪ ಹಚ್ಚೋದು? ದೀಪ ಹಚ್ಚೋದು ಯಾರಮ್ಮ? ನಾನೇ ಹಚ್ತೀನಿ ಗುರುಗಳೇ. ಎಷ್ಟೊತ್ತಿಗೆ? ಬೆಳಗ್ಗೆ 7 ಗಂಟೆಗೆ ಹಚ್ತೀನಿ ಗುರುಗಳೇ. ಸ್ನಾನ ಎಷ್ಟೊತ್ತಿಗಾಗುತ್ತೆ? ಶುದ್ಧಿ ಮಾಡಿ. ಒಂದು ನಿಮಿಷ ಇರಮ್ಮ, ಮನೆ ಏನಕ್ಕೆ ಶುದ್ಧಿ ಮಾಡಕ್ಕೆ ಹೋಯ್ತಾ ತಾಯಿ? ದೀಪ ಶುದ್ಧಿ ಮಾಡು. ಮನೆ ಶುದ್ಧಿ ಮಾಡೋದು ಹೆಂಗಸ್ರಿಗೆ ಒಂಥರ ಚಪ್ಪಲು. ಮನೇನ ಮುಟ್ಟಕ್ಕೆ ಹೋಗಬೇಡಿ, ಎಲ್ಲ ಅಲ್ಲಲ್ಲೇ ಬಿದ್ದಿರಲಿ. ಯಾಕಿದು ಹೇಳ್ತೀನಿ ಅಂದರೆ ಇದೊಂದು ಕೆಟ್ಟ ರೋಗ ಹೆಂಗಸ್ರುಗಳಿಗೆ. ಎಲ್ಲ ನೀಟ್ ಮಾಡಿ ಸ್ವಾಮಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಗಂಡನ್ನ ಕಳಿಸ್ಬಿಟ್ಟು ಬಾಗಿಲು ಹಾಕ್ಬಿಟ್ಟು ಸ್ಥಿತಿ ಅಂತೆ. ಏನಕ್ಕದು? ಯಮಗಂಡ ಕಾಲದಲ್ಲಿ ಮನೆ ಮಾಡಿ 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 ಗಂಡ ಬೈತಾನೆ, ನೀನು ಕಟ್ಕೊಂಡು ನನಗೆ ಹೆಂಗಾಯ್ತು ಅಂತ. ಬಿಡ್ರಿ ಇದೆಲ್ಲ. ಟಾಯ್ಲೆಟಲ್ಲಿ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಬೇಕು, ಅದು ಪವಿತ್ರವಾದ ಜಾಗ. ಯಾಕಿದನ್ನು ಹೇಳ್ತೀನಿ ಅಂದರೆ ತಿಳ್ಕೊಳ್ಳಿ, ಮನುಷ್ಯನಿಗೆ ಶಾಂತಿ ನೆಮ್ಮದಿ ಸಿಕ್ಕದೆ ಟಾಯ್ಲೆಟಲ್ಲಿ. ದೇವ್ರ ಮೇಲೆ ಕೂತ್ಕೊಂಡ್ರೆ ಏನೇನೋ ಬರಬಾರ್ದೆಲ್ಲ ಬರ್ತದೆ ಮೈಂಡ್ಗೆ. ಈ ಮಾತು ಯಾರು ಹೇಳಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಶಾಂತಿ ನೆಮ್ಮದಿ ಸಿಕ್ಕೋದಿಲ್ಲಮ್ಮ ಟಾಯ್ಲೆಟಲ್ಲಿ. ಅಲ್ಲಿ ಎಷ್ಟು ಬೇಕೋ ಆ ಕತೆ ಹೇಳ್ತಾ ಹೋದರೆ ಯಾರನ್ನ ಅವ್ರನ್ನೇ ಕೇಳಬೇಕು. ಅಯ್ಯೋ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ, ಯಾಕೆ ಸ್ವಾಮಿ ಹೇಳ್ತೀರಾ? ಹೇಳಂಗಿಲ್ಲ ಬಿಡಂಗಿಲ್ಲ, ಅಳುತ್ತಾರೆ. ಟಾಯ್ಲೆಟ್ನ ದೇವ್ರ ಮನೆ ಹತ್ರ ಕಾಪಾಡ್ಕೋಬೇಕು. ಅಂದರೆ ಟಾಯ್ಲೆಟ್ನ ಶೋ ಮಾಡಿ ಅಂತಲ್ಲ, ನೀವು ರೆಡಿ ಇರಬೇಕು ಟಾಯ್ಲೆಟ್ಗೋಸ್ಕರ. ಟಾಯ್ಲೆಟ್ ರೆಡಿ ಇರುತ್ತೆ ಯಾವಾಗ್ಲೂ. ಯಾಕೆ ಮಾತು ಹೇಳ್ತೀನಿ ಅಂದ್ರಮ್ಮ, ಮನುಷ್ಯನಿಗೆ ತಲೆಯಲ್ಲಿರೋದು ಕರಳಲ್ಲಿರೋದು ಕ್ಲೀನ್ ಆಗಬೇಕು ಪ್ರತಿದಿನ. ಮಗು ಇರಲಿ ದೊಡ್ಡವ್ರು ಇರಲಿ, ಆಗಬೇಕಾ ಬೇಡಮ್ಮ? ತಲೆಯಲ್ಲಿರೋ ಗೊಬ್ಬರ ಹೋಗಬೇಕು, ಕರಳಲ್ಲಿರೋ ಗೊಬ್ಬರ ಹೋಗಬೇಕು. ಈ ಗೊಬ್ಬರ ಸರಿಯಾದ ಟೈಮ್ಗೆ ಹೋಗಬೇಕು. ನಿಮ್ಮ ಇಷ್ಟಪಟ್ಟಂಗೆ ಸ್ವಿಚ್ ಆನ್ ಮಾಡೋಕ್ಕಲ್ಲ ಅದಿರೋದು. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಲ್ಲ. ಯೋಚನೆ ಮಾಡೋ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಸತ್ತಿದ್ದಾರೆ ಅಂತ ಅರ್ಥ. ಟಾಯ್ಲೆಟಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾರಲ್ಲ, ಈ ಮಕ್ಕಳು ಭಾರಿ ಚೆನ್ನಾಗಿರ್ತದೆ. ಮ್ಯಾಜಿಕ್ಕು ತಳ್ಳಿಬಿಡ್ತಾರೆ ಇವರೇ ಒಳಕ್ಕೆ, ತಂದೆ ತಾಯಿ ಬೋಲ್ಟ್ ಹಾಕೊಬಿಡ್ತಾರೆ. ಅಂದರೆ ಒಳಕ್ಕೆ ಹೋದ್ರೆ ಮಾಡೈತೆ ಅಂತ ಅರ್ಥ. ಅದು ಮಾಡೈತೋ ಬುಟ್ಟಾಯ್ತೋ ಎಳಕ ಬಂದು ದಟ್ಟೆ ಹಾಕಿ ಓಡಿಸ್ತಾರೆ. ಇಂಥ ಕರ್ಮದಲ್ಲಿ ಮಕ್ಕಳನ್ನ ಸಾಯಿಸ್ತೀರಿ. ನೀವು ತಿಳ್ಕೊಂಡಿಲ್ಲ ಅದನ್ನು, ಮಕ್ಕಳಿಗೂ ಹೇಳ್ಕೊಡ್ತಾ ಇಲ್ಲ. ಮ್ಯಾಟು ಬ್ಯಾಟು ಕ್ಯಾಟು ಹೇಳ್ಕೊಡ್ತಿದ್ದೀರಾ, ಬಟ್ಟು ಹೇಳ್ಕೊಡ್ತಾ ಇದ್ದೀರಾ. ಇದು ತಗೊಂಡು ಏನು ಮಾಡೋಣ? ನೀನು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಯಾವ ಕಾರಣಕ್ಕೂ 5 ಗಂಟೆಗೆ ಏಳಬೇಕು. ರಾತ್ರಿ ಎಕ್ಸಾಕ್ಟಾಗಿ 10 ಗಂಟೆಗೆ ಮಲ್ಕೋಬೇಕು. ನಿನ್ನ ಕೈಲಿ ಆಗತ್ತೇನಮ್ಮ? ಆ ಟೈಮಲ್ಲಿ ಮಲಗೋಕೆ ಆಗೋದೇ ಇಲ್ಲ, ನಿನಗೆ ನಿದ್ದೆ ಬರಲ್ಲ. ಮತ್ತೆ ಹೆಂಗೆ ಹೋಗ್ತೀಯ ನೋಡಿ ಲೆಕ್ಕ ಹಾಕೋ. ಮದುವೆ ಯಾಕಾದೆ? ನಿದ್ದೆನೇ ಸರಿಗೆ ಬರಲ್ಲ, ಮದುವೆ ಯಾಕಾದೆ? ನನಗೆ ಇಷ್ಟನೇ ಇರಲಿಲ್ಲ ಗುರುಗಳೇ ಮದುವೆ ಆಗಬೇಕು ಅಂತ. ಯಾಕೆ ಕಳ್ತೀಯ? ಬೇರೆಯವರೆಲ್ಲ ಅಳಬೇಡ. ಅನ್ನಿಸ್ತಾ ಇತ್ತು ನನಗೆ ಮದುವೆ ಆಗಿಲ್ಲ ಅಂತ. ಓ, ಅದಕ್ಕೆ ಹಂಗಿಸ್ತಾವ್ರೆ ಅಂತ ಈಗ ಹಂಗಿಸ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳು. ಯಾಕಮ್ಮ ಈ ಥರ ಎಲ್ಲ ತಪ್ಪಾಗಿ ತಿಳ್ಕೊತೀಯ ತಾಯಿ? ಜನ ಏನು ಬೇಕಾದ್ರೆ ಅಂತಾರೆ. ಮದುವೆ ಆಗದೆ ಇರೋ ಒಂದು ಕೊಂಕು, ಮದುವೆ ಆದಮೇಲೆ ಒಂದು ಕೊಂಕು, ಮಗು ಆಗದೆ ಇದ್ರು ಕೊಂಕು. ಜನ ಇರೋದೇ ಅದಕ್ಕೆ. ಅವ್ರನ್ನ ಎದುರಿಸಿ ನಿಲ್ಬೇಕು ನಾವು. ಭಯ ಬೀಳಬೇಕು. ನಾವು ಹೋಗ್ತಾ ಇದ್ರೆ ಅಯ್ಯೋಪ್ಪ ಸವಾಸ ಬೇಡ ಅಂತ ಆ ಮಟ್ಟಕ್ಕೆ ಬದುಕು ತೋರಿಸಿ. ಅದಕ್ಕೆ ಹೆದರ್ಕೊಳ್ಳೋದು. ಅಮ್ಮ, ನೀನು ಈ ಥರ ಜನಗಳಿಗೋಸ್ಕರ ಎದುರ್ಕೋತೀನಿ ಅಂದರೆ ನಾನು ನಿನಗೇನು ಮಾಹಿತಿ ಕೊಡಲ್ಲ. ಜನನ ಎದುರಿಸ್ತೀಯಾ, ನೀನು ಎದುರ್ಕೋತೀಯಾ? ಇಲ್ಲ, ಎದುರಿಸ್ತೀನಿ ಗುರುಗಳೇ. ಹಂಗಾರೆ ಅಳೋದು ನಿಲ್ಲಿಸು. ನೀನು ಫಸ್ಟ್ ಅಳೋದು ನಿಲ್ಲಿಸು. ಆಯ್ತು ಗುರುಗಳೇ. ಯಾರೇ ಆಗಿರಲಿ, ಎದುರಿಸೋದು ಅಂದರೆ ಬಣ್ಣತನಕ್ಕೆ ಎದುರಿಸೋದಲ್ಲ. ನ್ಯಾಯಬದ್ಧವಾಗಿ ನಾವು ಕರೆಕ್ಟಾಗಿ ನಾವಿರಬೇಕು. ನಾವು ಸುಮ್ಮನೆ ಎದುರಿಸೋಕೆ ಹೋಯ್ತು ಅಂದರೆ ಯಾರು ಎದುರ್ಕೊಳ್ಳೋಕೆ ರೆಡಿ ಇರಲ್ಲ. ನಾವು ನ್ಯಾಯಬದ್ಧವಾಗಿದ್ದಾಗ ಇನ್ನೊಬ್ಬರು ನೋಡಿ ಏನು ಮಾಡ್ತಾರೆ, ಇಲ್ಲಪ್ಪ ನಾವು ಹಿಂಗೆ ನಡ್ಕೋಬೇಕು ಅಂತ ಗಂಡ ಆಗಲಿ ಮಕ್ಕಳಾಗಲಿ ಯಾರೇ ಆಗಲಿ ಅವ್ರು ಅದನ್ನು ನಡ್ಕೋತಾರೆ. ಆವಾಗ ನಮ್ಗೆ ಖುಷಿ ಆಗುತ್ತೆ. ನೀನು ಮೊದಲೇ ಮಾಡಬೇಕಾಗಿರೋದು ನಿದ್ದೆ ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ. ಮದುವೆ ಆಗಿದ್ದೀನಿ, ಮಗು ಹೋಯ್ತು ಅಂದ್ಕೋಬೇಡ. ಈಗ ನಾನು ಇನ್ನೂ ಲವ್ ಮಾಡೋ ಸ್ಟೇಜಲ್ಲಿ ಇದ್ದೀನಿ, ವಯಸ್ಸಾಯಿತು 45 ಅಂತ ಅಂದ್ಕೋಬೇಡ. ನಾನು ಯಾಕೆ ಪ್ರತಿಯೊಂದು ಹುಡುಗರ ವಿಷಯದಲ್ಲೂ ಲವ್ ಅಂತ ಪದ ತರ್ತೀನಿ ಅಂದರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಯಾರು ಹೇಳಲ್ಲ ರೀ ಲವ್ ಬಗ್ಗೆ, ನಾನು ಹೇಳ್ತೀನಿ. ಎದುರ್ಕೋತಾವೆ ಮುಂಡೆಯೋಕ್ಕೆ ಪುಕ್ಲು ಹೇಳೋಕೆ. ಲವ್ ಅಂದರೆ ಏನು ಅಂತ ಹೇಳ್ಕೊಳಕ್ಕೆ ದಮ್ಮಿಲ್ಲ. ನಾನು ಮಾತ್ರ ಮಾತಾಡ್ತೀನಿ. ಯಾಕೆ ಅಂದರೆ ಜೀವನದಲ್ಲಿ ಇರೋದೇ ಪ್ರೀತಿ. ಆ ಪ್ರೀತಿನೇ ಗೊತ್ತಿಲ್ಲ ಅಂದರೆ ನೀವು ಭವಿಷ್ಯ ಜ್ಯೋತಿಷ್ಯ ಏನು ಹೇಳ್ತೀರಾ? ಇದು ನಾನು ಚಾಲೆಂಜು. ಲವ್ ಮಾಡಿಸೋದು, ಲವ್ ಮಾಡೋದು, ಲವ್ ಅಂದರೆ ಏನು ಮಾಡಬೇಕು, ಈ ಸತ್ಯ ಹೇಳೋಕ್ಕೆ ಯಾವನಿಗೂ ದಮ್ಮಿಲ್ಲ. ಅಯ್ಯೋ ಅದ್ಯಾಕೆ ಹೇಳೋದು? ಮುಚ್ಚಿಟ್ಕೊಂಡೇ ಪ್ರಪಂಚ ಹಿಂಗೆ ಆಯ್ತಾ ಇರೋದು. ಅದಕ್ಕೆ ನಾನು ಅದನ್ನು ಓಪನ್ ಮಾರ್ಕೆಟಿಗೆ ಬಂದಿದ್ದೀನಿ. ಯಾಕೆ ಅಂದರೆ ನಿಮ್ಗೆಲ್ರಿಗೂ ಅರ್ಥ ಆಗಲಿ ಅಂತ. ಲವ್ ಅನ್ನೋದನ್ನು ಕೆಟ್ಟದಾಗೂ ಬಳಸ್ಬೋದು, ಒಳ್ಳೆಯದಾಗೂ ಬಳಸ್ಬೋದು. ಅದನ್ನು ನಿಮ್ಮ ಬಳಕೆ ಮೇಲೆ ಹೋಗುತ್ತದು. ಹಾಗಂತ ಎಲ್ಲರೂ ಲವ್ ಮಾಡ್ಕೊಳ್ಳಿ, ಲವ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಪಾಠ ಹೇಳ್ಕೊಡ್ತಾ ಇಲ್ಲ. ಆ ಲವ್ ಅನ್ನೋದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ನಿಮ್ಮಲ್ಲಿ ಶ್ರದ್ಧೆ ಇದ್ದರೆ ಫಸ್ಟು ಲವ್ ಆಗುತ್ತೆ. ಶ್ರದ್ಧೆ ಇಲ್ಲದ ಲವ್ ತಪ್ಪು. ಶ್ರದ್ಧೆ ಏನು ಅಂತ ನಮ್ಮ ಜನಕ್ಕಿನ್ನೂ ಗೊತ್ತಿಲ್ಲ. ಸಮಯ ಪ್ರಜ್ಞೆ ಇದ್ದರೆ ಶ್ರದ್ಧೆ.
ಈಗ ಈ ಅಮ್ಮ 7 ಗಂಟೆಗೆ ದೀಪ ಹಚ್ತೀನಿ ಅಂತು. ಎಷ್ಟರ ಮಟ್ಟಿಗೆ ಈ ಅಮ್ಮನಿಗೆ ಸುಖ ಸಿಗುತ್ತೆ? ಈ ಅಮ್ಮ ಬೇಗ ಮೇಳಕ್ಕೆ ಹೇಳೋಕ್ಕಾಗಲ್ಲ, ತಲೆನೋವು ಬೆನ್ನು ನೋವು ಎಲ್ಲ ನೋವೇ, ಬೇಗ ಹೇಳೋಕ್ಕಾಗಲ್ಲ. ಏನಮ್ಮ ಹೌದು ಗುರುಗಳೇ. ನೀನು ನೋವು ರೆಡಿ ಮಾಡ್ಕೊಳ್ದೆ ಮದುವೆ ಹಾಕಾದೆ ಇನ್ನೊಂದು ಸಲ ಕೇಳ್ತೀನಿ. ಆದರೂ ತಿಳ್ಕೊ, ಫಸ್ಟು ನೀನು ಇದನ್ನು ತಿಳ್ಕೊಳ್ಳೇಬೇಕು ಅಂದರೆ ನಿನ್ನ ಮುಂದಿನ ಭಾಗ ಹೇಗಿರುತ್ತೆ ಅಂತಕ್ಕಂಥ ಸತ್ಯ ನಿನಗೆ ಬೇಕು ಅಂದರೆ ಪ್ರಯತ್ನ ಮಾಡು, ಹೇಳ್ಕೊಡೋಣ. ಯಾವ ರಸ್ತೆಯಲ್ಲಿ ಹೋದರೆ ನಿನಗೆ ಏನೆಲ್ಲ ಸಿಗುತ್ತೆ ಹೇಳ್ಕೊಡ್ತೀನಿ. ಆಟೋಮೆಟಿಕ್ ಸುಮ್ಮನೆ ಹೋಗ್ತಾ ಇರೋ ಅಷ್ಟೇ, ಹಿಂದಿಂದೆಲ್ಲ ಯೋಚನೆ ಮಾಡೋಕ್ಕೋಬೇಡ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನೀವು ಹೇಳ್ತಾ ಇದ್ರಿ, ಅಂದರೆ ನಾವಾಗಲೇ ಹೇಳ್ತಾ ಇದ್ವಿ, ಈಗ ತಂದೆ ತಾಯಿ ಏನಾದರೂ ಸತ್ತೋದಾಗ ಅವ್ರನ್ನ ಅವ್ರ ಜಮೀನಲ್ಲೇ ಹಾಕ್ಕೊಂಡಿರ್ತಾರೆ, ಅದ್ರ ಪ್ರಭಾವ ಹೇಗಿರುತ್ತೆ? ಇಲ್ಲಿ ನೋಡಮ್ಮ, ಇದು ಹಳೇದಾಗೋಗೈತೆ. ನಾನು ಹೇಳಿ ಕ್ಯಾಸೆಟೆಲ್ಲ ತೂತು ಬಿದ್ದೋಗೈತಿದ್ದು. 1000 ಸಲ ಹೇಳ್ಬಿಟ್ಟಿದ್ದೀನಿ. ಜನ ಅದನ್ನು ಒಪ್ಪಲ್ಲ. ಇಲ್ಲಿ ವಿಷಯ ಏನಂದರೆ, ಜಮೀನಲ್ಲಿ ಹಾಕ್ಕೊಂಡಿರ್ತಕ್ಕಂತಹ ಒಂದು ವಿಚಾರ, ಹಾಕಿರ್ತಕ್ಕಂತಹ ಒಂದು ವಿಚಾರಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಏನು ಗೊತ್ತಾ? ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮನೆಯನ್ನು ನಾವು ಸೈಟ್ ಅಂತ ಹೇಳ್ತೀವಿ. ಸೈಟ್ ಒಂದು ಕಡೆ ಮನೆ ಕಟ್ಟಕ್ಕೆ ಸೈಟು, ಇನ್ನೊಂದು ಕಡೆ ಕೃಷಿ ಮಾಡೋಕ್ಕೆ, ಬೆಳೆ ಬೆಳೆಯೋದಕ್ಕೆ ಜಾಗ, ಜಮೀನು. ಹೌದಾ? ಇದು ಎರಡರ ದೋಷ ನಮಗೆ ಎಷ್ಟು ವರ್ಷ ಆಗುತ್ತೋ ಮುಗಿಯಲ್ಲ. ಈ ಎರಡೂ ದೋಷದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಏನು ಅಂತ ಕೇಳು. ಕೆಲವ್ರಿಗೆ ಆಸೆ, ಮದುವೆ ಮಾಡೋಕೆ ಮುಂಚೆ ಚಿಕ್ಕ ಮಗಳಿಗೊಂದು ಸೈಟ್ ತೆಗ್ದಿದ್ದೀನಿ, ಈ ದೊಡ್ಡ ಮಗಳಿಗೆ ಚಿಕ್ಕವಳಿಗೊಂದು ಸೈಟ್ ತೆಗೆದುಬಿಟ್ರೆ ಬಂದವನಿಗೆ ಬತ್ತನಲ್ಲ, ಅವನಿಗೋಸ್ಕರ ಇವ್ನು ಸೈಟ್ ತೆಗಿತಾನೆ. ಲೆಕ್ಕ ಹಾಕೋ, ಯಾವನೋ ಬರೋನಿಗೆ ಇವ್ರು ಓದಿಸ್ಬೇಕು. ನಾನು ಮಾಡ್ತಿರೋ ಮೂರ್ಖತನ ಹೇಳ್ತೀನಿ. ಓದಿಸೋದು ಮೂರ್ಖತನ ಅಂತ ಅನ್ಕೋಬೇಡಿ. ನೀವು ಓದಿಸ್ಬಿಟ್ಟು ಅವ್ನಿಗೆ ಸಂಬಳ ತಂದ್ಕೊಡಕ್ಕೆ ನೀವು ಯಾಕೆ ಓದಿಸ್ಬೇಕು? ಯೋಚನೆ ಮಾಡ್ಬೇಕಲ್ಲ. ಸಂಬಳ ಯಾರಿಗೆ? ಅದು ಅಪ್ಪ ಅಮ್ಮನ ಕೊಡ್ತಾರ? ಇಲ್ಲ, ಗಂಡನಿಗೆ. ಅವನು ಆರಾಮಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಲೋನ್ ತಗೋ, ಒಂದೊಳ್ಳೆ ಕಾರ್ ತಗೊಳ್ಳೋಣ, ಇಲ್ಲ ನಿಮ್ಮ ಅಪ್ಪನ ತಗೋಗಿಸ್ಕಬಾ, ವರದಕ್ಷಿಣೆ ಕೇಳಿದ್ರು. ಇಲ್ಲಿ ಹುಡುಗಿ ಇಲ್ಲಿ ಮಾಡೋದಾ, ಕೆಲ್ಸಕ್ಕೆ ಹೋಗೋದಾ, ಇದೆಲ್ಲ ಅಪ್ಪ ಅಮ್ಮ ಮಾಡ್ತಿರೋದೇ. ಈ ಗಂಡು ಮಕ್ಕಳಿಗೆ ಒಂದು ಹಿಂಸೆ, ಶಿಕ್ಷೆ. ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲ ಶಿಕ್ಷೆ ಕೊಡ್ತಿರೋದು ಅಪ್ಪ ಅಮ್ಮನೇ. ಕಾಲ್ ಮೇಲೆ ಕಾಲು ನಿಂತ್ಕೋಬೇಕಂತೆ. ಅವ್ರನ್ನ ನಾನು ನಿಜವಾಗ್ಲೂ ಇಂಥವ್ರು ನನ್ನ ಹತ್ರ ಬಂದು ಕೇಳಿದ್ರೆ ಅವ್ರಿಗೆ ಹೆಂಗೆ ಹೇಳ್ತೀನಿ, ಮುಖ ಮೇಲೆ ಕೆತ್ತಬಾರ್ದು. ಕಾಲ್ ಮೇಲೆ ಕಾಲು ನಿಲ್ಸಕ್ಕೆ ನೀವು ಯಾರ್ರೀ? ಅವ್ರು ನಿಂತ್ಕೊಂಡು ಆಗೈತೆ. ನೀವೇನು ಬಗ್ಸೋಕ್ಕಾಗಲ್ಲ ಮಕ್ಕಳನ್ನ. ನಾನು ನಿಮಗೆ ಜೋರಾಗಿ ಮಾತಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋಕ್ಕೆ ರೆಡಿ ಇಲ್ಲ. ಯಾಕೆ? ನಿಮ್ಮ ಮಕ್ಕಳು ನೀವು ಸರಿಯಾಗಿ ಮಾಡ್ಕೊಂಡೇ ಇಲ್ಲ. ಇವತ್ತಾನೇ ಹೇಳಿದ್ದೀನಿ. ಯಾವ್ದು ಚೆನ್ನಾಗಿ ಮಾಡ್ಕೊಂಡಿದ್ರೆ ಒಳ್ಳೆ ಮಗು ಬರುತ್ತೆ ನಿಮಗೆ? ಯಾವ್ದು ಗೊತ್ತು ನಿಮಗೆ? ಎಷ್ಟು ಜನ ಹೆಣ್ಣು ಮಕ್ಕಳು 3 ದಿನ ಜಂಪತೆ ಮಲಗಲ್ಲ ಅಂತ ಎಷ್ಟು ಜನ ಇದ್ದಾರೆ? ನೀಟಾಗಿ ಹೋಗಿ ಮಲ್ಕೋತಾರೆ. ಅದಾಗ ಅವ್ರು ಆಗಿಲ್ವಾ, ಸರಿನಾ, ರಜಾನ, ಏನೂ ಗೊತ್ತಾಗಲ್ಲ. ಯಾಕೆಂದರೆ ನಾವು ಕ್ಲೀನ್, ಕ್ಲೀನೇ, ರೋಗ ಬರ್ಸ್ಕೊಳ್ಳೋಕ್ಕೆ ಕ್ಲೀನ್, ಕುತ್ಕೊಂಡು ಭಾಷಣ ಬೀಗಬೇಕಷ್ಟೇ. 3 ದಿನ ಭಗವಂತ ಏನಕ್ಕೆ ಇಟ್ಟಿದ್ದಾನೆ? ದೇಹವನ್ನು ಶುಚಿಯಾಗಿಟ್ಕೊಳ್ಳಿ, ಆರೋಗ್ಯ ಚೆನ್ನಾಗಿರಲಿ, ಹುಟ್ಟೋ ಮಗು ಚೆನ್ನಾಗಿರಲಿ ಅಂತ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಕೃತಿ ನಿಯಮವನ್ನು ನೀವು ಗಾಳಿಗೆ ತೂರ್ಬಿಟ್ಟು ಕೆಲಸಕ್ಕೆ ಹೋಗಬೇಕು ನಾನು ಅಂಥೇಳಿ, ಅಡುಗೆ ಮಾಡೋಕ್ಕೆ ಮನೇಲಿ ಯಾರೂ ಇಲ್ಲ ಅಂತ ನೀವೇ ಪ್ಯಾಚ್ ಹಾಕ್ಕೊಂಡು ಗಂಡನ ಕಟ್ಕೊಂಡಾಗ ಬಿಗಿಯಾಗಿ ಹಿಡ್ಕೋಬೇಕು. ನಾನು 3 ದಿನ ಆದಾಗ ನೀನು ಮನೇಲೇ ಕುಕ್ಕರಿಸ್ಬೇಕು. ಈ ಪದ ಯಾಕೆ ಬಳಸ್ತೀನಿ ಅಂತ ಹೇಳ್ಕೋಬೇಕು. 3 ದಿನ ಕುಕ್ಕರಿಸು ನೀನು, ಹಂಗೆ ಹೇಳೋದಲ್ಲ ಗಂಡನಿಗೆ. ಯಾಕೆ ಅಂದರೆ ಅಲ್ಲೇ ಶುರು ಮಾಡಬೇಕು ನೀವು. ಇದೆಲ್ಲ ಕಂಡೀಷನ್ ಇದ್ದರೆ ಗಂಡ ಹೆಂಡತಿ ಆಗೋಣ. ಇಲ್ಲ ಅಂದರೆ ನೀನು ಪಾಡಗೆ ನೀನು, ನನ್ನ ಪಾಡಗೆ ನಾನು. ಅಂದರೆ ಅವ್ರು 3 ದಿನ ಏನೂ ಮಾಡಬಾರ್ದು. 3 ದಿನ ಏನು ಮುಟ್ಟಂಗಿಲ್ಲಮ್ಮ. ಇವನೇ ಬಾಯಿಗೆ ಹಾಕಿದ್ರು ಪರವಾಗಿಲ್ಲ ಊಟನ. ಯಾಕೆ? ಹೆಂಡತಿಗೆ ಯಾಕೆ ಸೇವೆ ಮಾಡಬಾರ್ದಾ? ಹೆಂಡತಿನ ಲವ್ ಮಾಡೋದು ಅಂದರೆ ಇದು. ಹೌದು. ಕೂರಿಸಿ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಏನು ಬೇಕು ಮಾಡಿಕೊಟ್ನಲ್ಲ ಅವನು ಗಂಡ. ಸುಮ್ಮನೆ ಬಿಟ್ ಅನ್ನೋದು ಏನು ಪ್ರಯೋಜನಕ್ಕೆ ಬರಲ್ಲ. ಯಾಕೆಂದರೆ ಪ್ರೀತಿ ಹೆಣ್ಣಲ್ಲೂ ಇರಬೇಕು ಗಂಡಲ್ಲೂ ಇರಬೇಕು. ಅಂದರೆ 3 ದಿನ ಹೆಂಡತಿಗೆ ಸೇವೆ ಮಾಡೋದು ಗಂಡ. ಏನು ಕೆಲಸ ಆದರೂ ಹೋಗ್ಲಿ ಹೋದ್ರೂ ಹೋಗಲಿ, ಯಾವ್ದಾದ್ರು ಕಡಲೆಕಾಯಿ ಕೆಲಸ ಆಗಲಿ, ಕೆಲಸಕ್ಕೊಂದು ಗುಡ್ ಬಾಯ್, ನನ್ನ ಹೆಂಡ್ತಿನ ನಾನು ಪ್ರೀತಿಸ್ಬೇಕು ಅಂತ ಗಂಡ ಯಾವಾಗ ಫಿಕ್ಸ್ ಆಗ್ತಾನೆ, ಹೆಂಡ್ತಿ ಪ್ರೀತಿಸ್ತಾಳೆ. ನನಗೆ ಅದೆಲ್ಲ ಹೇಳ್ಬೇಡ ನೀನು ಅಂದ್ಬಿಟ್ಟು ಆಚೆಗೆ ಹೋದರೆ ಅವಳು ನೀನು ನಿನಗೆ ಹೇಳ್ಬೇಡ, ನಾನು ನನಗೆ ಹೇಳ್ಬೇಡ ಅಂತ ಅವಳು ನಡ್ಕೋತಾಳೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಕಿತಾಪತಿ ಏನಂದರೆ, ಈ 3 ದಿನದ ರಜಾ ಹೆಣ್ಣನ್ನು ಅಧೋಗತಿಗೆ ತಗೊಂಡೋಗ್ತಾ ಇದೆ. ಅದನ್ನು ಸರಿಯಾಗಿ ಬಳಸ್ಕೋತಾ ಇಲ್ಲ. ಈ 3 ದಿನ ರಜಾ ನಮ್ಮ ಶ್ರೇಷ್ಠವನ್ನು ಕೊಡುತ್ತೆ. ಮುಂದಿನ ಜನಾಂಗ ಬರ್ತಕ್ಕಂಥ ಮಗುವನ್ನು ಶ್ರೇಷ್ಠವಾದ ಮಗು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹೆಣ್ಣಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಗಂಡನಿಗೆ ಮೊದಲೇ ಬಗ್ಗಿಸ್ಬೇಕು. ನಾನು ಹೇಳ್ದಂಗೆ ಕುಕ್ಕುಸು ಅಂತ ಹೇಳೋದಲ್ಲ. ಯಾಕೆ ಮಾತು ಹೇಳಿದೆ ಅಂದರೆ, ನೀವು ಪ್ರೀತಿಯಿಂದ ಗಂಡನ ಬಗ್ಗಿಸ್ಬೇಕು. ಪ್ರೀತಿ ಮುಂದೆ ಯಾವ ಗಂಡೆ ಆಗಲಿ ಹೆಣ್ಣಾಗಲಿ ಬಗ್ತಾರೆ. ಪ್ರೀತಿ ಮಾಡುವಾಗ ಅದಕ್ಕೆ ತಾನೇ ಬಗ್ಗೋದವರು ಅಲ್ಲ ನಮ್ಮ. ಈ ಮದುವೆ ಆದಮೇಲೆ ಯಾಕೆ ಪ್ರೀತಿ ಇರಲ್ಲ ಅನ್ನೋ ಪ್ರಶ್ನೆ ಇನ್ನೂ ಲವ್ ಮಾಡೋರಿಗೆ ಇನ್ನೂ ಗೊತ್ತಿಲ್ಲ, ಅರೇಂಜ್ ಮಾಡೋರಿಗೂ ಗೊತ್ತಿಲ್ಲ. ಮದುವೆ ಆಗೋವರೆಗೂ ಇರೋ ಪ್ರೀತಿ ಮದುವೆ ಆದ್ಮೇಲೆ ಯಾಕಿಲ್ಲ ಅಂದರೆ, ನೀವು ತಿಂತಾ ಇರೋ ಊಟ ಸರಿಯಾಗಿ ಕರಗ್ತಾ ಇಲ್ಲ, ಅದಕ್ಕೆ 2 ಹುಚ್ಚು, ಇದಕ್ಕೂ ಹುಚ್ಚು ಅದಕ್ಕೂ ಹುಚ್ಚು.
ಇದು ಮದುವೆ ಆಗಕ್ಕೆ ಮುಂಚೆ ಪುರೋಹಿತ ಹೇಳಬೇಕು, ನಿಮಗೆ ಕರೆಕ್ಟಾಗಿ ತಿಂದು ಊಟ ಕರಗತ್ತಾ ಅಮ್ಮ, ಪ್ರಪಂಚದಲ್ಲಿ ಈ ಮಾತು ಹೇಳ್ತಿರೋದು ನಾನೊಬ್ಬನೇ. ಇವರು ಹೇಳ್ತಾ ಇರೋದು ಏನು ಅಂದರೆ ಗಣಕೂಟ, ಹೆಸರು ಬಲ, ಮಂದೇವರು, ನಿಮ್ದು ಯಾವ ದೇವರು, ನಿಮ್ದು ಯಾವ ದೇವರು, ಏನು ಕರ್ಮ ವಿಚಾರ ಇರ್ತಕ್ಕಂಥ. ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಧರ್ಮಕ್ಕೆ ಹತ್ತಿರವಾದ ಮದುವೆಗಳನ್ನು ನಾಶ ಮಾಡಿ ಬೆಂಕಿ ಇಕ್ಕಿ, ಯಾಕೆ ಮಾತು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾಚಿಕೆ ಆಗಬೇಕು. ಹಣಕ್ಕೋಸ್ಕರ ಏನೇನೋ ಮಾಡಿ ಜನಗಳನ್ನ ಹಾಳು ಮಾಡೋದಲ್ಲ. ಬಗ್ತಾರೆ, ಬಗ್ಗಿಸ್ಬೇಕು, ಹೇಳಬೇಕು. ನಿಮ್ಮಲ್ಲೇ ಆ ತಾಕತ್ತಿಲ್ಲ. ಒಟ್ಟೋಗ್ತಾರೆ 500 ರೂಪಾಯಿ ಹೋಗುತ್ತಲ್ಲ ಅಂದರೆ 50,000 ತೊಗೋತೀನಿ ನಾನು. 5,000 ಅಲ್ಲ, 500 ಅಲ್ಲ, 50,000 ತೊಗೋತೀನಿ. ಗುಂಡಿಗೆ ಇರಬೇಕು ತೊಗೊಳಕ್ಕೆ, ರಿಪೇರಿ ಮಾಡೋಕ್ಕೆ ಗುಂಡಿಗೆ ಗೊತ್ತಿರಬೇಕು. ಸುಮ್ಮನೆ ದುಡ್ಡು ಎಲ್ಲರೂ ಕೊಟ್ಬಿಡಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ವಿದ್ಯೆ ಸರಿಯಾಗಿ ತೂಗಿಸಿ ಅಧ್ಯಯನ ಮಾಡಿ ಜನಗಳಿಗೆ ಮಾಹಿತಿ ಕೊಟ್ಟು ರಿಪೇರಿ ಮಾಡಿ ಮದುವೆ ಮಾಡಿಸಿ. ನಿಮಗೂ ಒಳ್ಳೆಯದಾಗತ್ತೆ, ಜನಕ್ಕೂ ಒಳ್ಳೆಯದಾಗತ್ತೆ. ಬೆಳಿಗ್ಗೆಗೊಂದು ಮದುವೆ, ಮಧ್ಯಾಹ್ನಕ್ಕೊಂದು ಮದುವೆ ಮಾಡಿಸ್ಬಿಟ್ಟು ಆ 2 ತಗೊಂಡು ದುಡ್ಡನ್ನು ಸಾಯಂಕಾಲ ಕಾಫಿ ಕುಡಿಯೋಕ್ಕೆ ಕಾಸಿರಲ್ಲ. ಬೆಳಗ್ಗೆ ಅದು ಪರೀತಾ ಇರಬೇಕಾಗತ್ತೆ. ಯಾಕೆ? ದರಿದ್ರ ಜೀವನ ಎಲ್ಲಿ ಬರುತ್ತೆ ಅಂದರೆ ಅಡ್ಡದಾರಿಯಲ್ಲಿ ಮಾಡುವ ಸಂಪಾದನೆ ದಟ್ಟ ದರಿದ್ರವನ್ನು ಹಿಡ್ಕೊಳ್ಳುತ್ತೆ. ಸಂಪಾದನೆಗೆ ಸರಿಯಾದ ಮಾರ್ಗ ಬೇಕು, ಸರಿಯಾದ ದಾರಿ ಬೇಕು. ಇದು ಫಸ್ಟ್ ತಿಳ್ಕೋಬೇಕು. ಈ ಶಿಸ್ತಿದ್ದಾಗ ಜನ ನಿಮ್ಮ ಹತ್ರ ಕಾಯ್ತಾರೆ, ಬರ್ತಾರೆ. ಶಿಸ್ತಿಲ್ಲ ಅಂದರೆ ಯಾವಾಗಾದರೂ ಬರ್ತಾರೆ ಬಿಡೋ, ಯಾವಾಗಾದ್ರೂ ಸಿಗ್ತಾರೆ. ಇವರೆಲ್ಲ ಇನ್ನೊಬ್ಬರು. ಈ ರೀತಿ ಜನ ಹುಡ್ಕೊಂಡು ಹೋಗೋದು ಏನಕ್ಕೆ ಅಂದರೆ ನಿಮ್ಮ ವೀಕ್ನೆಸ್. ನಿಮ್ಮಲ್ಲಿ ಶ್ರದ್ಧೆ ಇದ್ದಾಗ ನಿಮ್ಮನ್ನೇ ಕಾಯ್ತಾರೆ, ನಿಮ್ಮ ಹತ್ರನೇ ಬರ್ತಾರೆ. ಶ್ರದ್ಧೆ ಇಲ್ಲದಾಗ ಇನ್ನೊಬ್ಬ ಅಂತ ಹೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ನೀವು ಒಂದು ಶಿಸ್ತುಬದ್ಧವಾದ ಮದುವೆಯನ್ನು ಮಾಡಿಸ್ತಕ್ಕಂಥ ಕ್ರಮವನ್ನು ಇಟ್ಕೊಳ್ಳಿ. ನೀವು ಪರದಾಡಬೇಕಾಗಿಲ್ಲ. 5 ಮದುವೆ ಮಾಡಿಸೋದನ್ನ ಒಂದೇ ಮದುವೆ ಮಾಡಿಸಿ, ಆ 5 ಮದುವೆಗೆ ತೊಗೊಳ್ತಾ ಇದ್ದಂಥ 500 ಬೇಡ, 1,000 ಬೇಡ, 2,000 ಆಗಲಿ, ಒಂದೊಂದು ಮದುವೆಗೆ 5,000 ಲೆಕ್ಕ ಹಾಕೋಣಮ್ಮ. 5 ಮದುವೆಗೆ 25,000 ಆಯಿತು. ತಗೊಳ್ಳಿ 25,000 ಒಂದೇ ಮದುವೆ ಮಾಡಿಸಿ. ಸ್ವಾಮಿ ನಿಮಗೇನೋ ಕೊಡ್ತಾರೆ, ನಮಗೆ ಕೊಡಲ್ಲ. ಈ ಥರ ಜನ ನನ್ನ ಹತ್ರ ಬೇಕಾದಷ್ಟು ಜನ ಹೇಳ್ಬಿಟ್ಟವ್ರೆ. ನಿಮ್ಮ ಮುಖ ನೋಡಿದ್ರೆ ಲಕ್ಷಗಳು ಕೊಡ್ತಾರೆ, ನಮಗೆ ಕೊಡಲ್ಲ ಸ್ವಾಮಿ, 500 ಕೊಡಲ್ಲ ಅಂದರೆ ನೀವು ಯಾವ ಮಟ್ಟಕ್ಕೆ ಇರ್ತೀರಾ ಅಂತ ತಿಳ್ಕೊಳ್ಳಿ. ಸುಳ್ಳು, ಅದಕ್ಕೆ ಕೊಡಲ್ಲ, ಅದಕ್ಕೆ ಬಗ್ಗಲ್ಲ. ಸುಳ್ಳು ಸೃಷ್ಟಿ ಮಾಡಿದ್ರೆ ನಾಳೆ ಬೆಳಗ್ಗೆ ಏನು ಅಂತ ಯೋಚನೆ ಮಾಡಬೇಕು. ನಾಳೆ ಅಲ್ಲ, ಇವತ್ತು ನಾನು ಎಷ್ಟು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂದರೆ ನಾಳೆ ಆಟೋಮೆಟಿಕ್ ಬರುತ್ತೆ ಸಂಪಾದನೆ. ನಾನು ಇವತ್ತೇ ಟೋಪಿ ಹಾಕಿದರೆ ನಾಳೆ ಯಾರೂ ಬರಲ್ಲ. ಏನಮ್ಮ? ಆಗ ನಿಂಬೆಹಣ್ಣು ಜೇಬಲ್ಲಿ ಇಟ್ಕೋಬೇಕಾಗತ್ತೆ, ಒಂದು ಬ್ಯಾಗಲ್ಲಿ ಇಟ್ಕೋಬೇಕಾಗತ್ತೆ, ಒಂದು ಬಾಗಿಲಲ್ಲಿ ಇಟ್ಕೋಬೇಕಾಗತ್ತೆ, ತಡೆ ಹೊಡಿಸ್ಬೇಕಾಗತ್ತೆ, ಗಿಮಿಕ್ ಮಾಡಬೇಕಾಗತ್ತೆ. ಯಾವ ಕಾರಣಕ್ಕೂ ಯಾರದ್ದೇ ಮನೆಯಲ್ಲಿ ನಿಂಬೆಹಣ್ಣು ಹಚ್ಚೋದು, ತಡೆ ಹೊಡಿಸೋದು, ಶಾಸ್ತ್ರ ಕೇಳೋದು, ಮಾಟ ಮಂತ್ರಕ್ಕೆ ಹೋಗೋದು, ಮತ್ತು ಮರಿ ಕುಳಿ ಇದೆಲ್ಲ ಕೊಡ್ತಾರಲ್ಲಮ್ಮ, ಕತ್ತರಿಸ್ತಾರಲ್ಲ, ರಕ್ತಕ್ಕೆ ರಕ್ತ ಸಂಪದೆ ಬಲಿ ಕೊಡ್ತಾರಲ್ಲ, ಇದೆಲ್ಲ ಮಾಡ್ಕೊಂಡು ಬಂದರೆ ಜೀವನದಲ್ಲಿ ನೆಮ್ಮದಿ ಸಿಕ್ಕಲ್ಲ. ಇದಕ್ಕೆಲ್ಲ ನಾವು ಪ್ರಾಶಸ್ತ್ಯ ಕೊಡಲೇಬಾರ್ದು. ಆ ಥರದವ್ರಿಗೆ ನಾವು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು. ಇದು ತಪ್ಪು, ಇದರಿಂದ ಹೊರಗೆ ಬನ್ನಿ, ಅದನ್ನು ಹೇಗೆ ಮಾಡಬೇಕು, ಇದೆಲ್ಲವನ್ನು ಹೇಳ್ಕೊಡ್ತಕ್ಕಂಥದ್ದು ನಮ್ಮಲ್ಲಿರಬೇಕು. ಈ ಪ್ರಜ್ಞೆ ನಮ್ಮಲ್ಲಿದ್ದಾಗ ಜನಗಳಿಗೆ ಒಳ್ಳೇದಾಗತ್ತೆ. ಒಳ್ಳೇದು ಮಾಡಬೇಕು. ಅದಕ್ಕೆ ಭೂಮಿಗೆ ನಮ್ಮನ್ನು ಕಳಿಸಿರೋದು. ಒಳ್ಳೇದನ್ನು ಕೊಟ್ಟು ಇಟ್ಟು ಬಾಪ್ಪ ಅಂತ ಇಲ್ಲಿ ಕಳಿಸಿರೋದು ಭೂಮಿಗೆ. ನಾವು ಇಟ್ಟು ಕೊಟ್ಟು ಪ್ರಶ್ನೆನೇ ಇಲ್ಲ. ಏನಿದ್ರು ಗೋರದೇ ಕೆಲಸ. ಎಷ್ಟು ಬತ್ತಷ್ಟು ಗೋರ್ಕೊಳ್ಳೋದು. ಗೋರಬಾರದು, ಅದೇ ಸಿಕ್ಕಬೇಕು. ದುಡ್ಡು ನಮ್ಮ ಹತ್ರಕ್ಕೆ ಬರಬೇಕು, ನಾವು ದುಡ್ಡು ಹತ್ರ ಹೋಗಬಾರ್ದು. ಏನು ಹೇಳ್ತೀಯಮ್ಮ? ಹೌದು. ಯಾವುದೇ ಆಗಲಿ ಜೀವನದಲ್ಲಿ ಮನುಷ್ಯನಿಗೆ ಹುಡುಕೋದನ್ನು ಬಿಡಿ, ಮೊದಲು ನಿಮ್ಮ ಹತ್ರಕ್ಕೆ ಬರಬೇಕದು. ಆಗ ನೋಡಿ ನಿಮ್ಮ ಜೀವನ ಚೆನ್ನಾಗಿದೆ, ನೀವು ಸುಖವಾಗಿರ್ತೀರ. ಅದೇ ನಿಮಗೆ ಸ್ವರ್ಗ, ಅದೇ ಮನೆಯಾಗಿರಬೇಕು. ಮನೆಯಲ್ಲಿ ಯಾವ ಕಾರಣಕ್ಕೂ ಯೋಚನೆ ಮಾಡುವಂತಹ ಮಕ್ಕಳು, ಮಕ್ಕಳಿಗಾಗಿ ಯೋಚನೆ ಮಾಡ್ತಕ್ಕಂಥ ತಂದೆ ತಾಯಿಗಳು, ಇದನ್ನು ನಾವು ನರಕ ಪ್ರಾಪ್ತಿ ಅಂತ ಹೇಳಬೇಕಾಗತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಇನ್ನು ಮುಂದೆ ಮಕ್ಕಳಾಗಬೇಕಾದ್ರೂ ತಂದೆ ತಾಯಿಗಳು ದಯವಿಟ್ಟು ಒಂದಂತೂ ಮಾಡ್ಕೊಳ್ಳಿ. ನಾವು ಮಾಡ್ತಕ್ಕಂಥದ್ದು ಗರ್ಭ ಸಂಸ್ಕಾರ ಮೊದಲು ಋತುವಾದದ್ದು ಕರೆಕ್ಟ್ ಗೊತ್ತಿಲ್ಲ, ಕರೆಕ್ಟಾಗಿ ಮಾಡಿಲ್ಲ. ಅದಾದಮೇಲೆ ಮದುವೆ ಮಾಡೋಕ್ಕೆ ಹೋಗ್ತೀರಾ, ಆ ಮದುವೆಗೆ ಮುಂಚೆ ಫಸ್ಟ್ ನೈಟ್ ಮಾಡೋಕ್ಕೆ ಮುಂಚೆ ಭುವನೇಶ್ವರಿ ಶಾಂತಿಯನ್ನು ಮಾಡಿಸೇ ಫಸ್ಟ್ ನೈಟ್ ಮಾಡಬೇಕು ಅನ್ನೋ ಪ್ರಜ್ಞೆ ಗೊತ್ತಿಲ್ಲ, ಹೇಳೋರಿಗೆ ಗೊತ್ತಿಲ್ಲ. ಅಲ್ಲೂ ಮೀರಿದ್ರಿ. ಇನ್ನು ಗರ್ಭಿಣಿ ಆಗ್ತಾರೆ. ಅದಕ್ಕೆ ಆ ಗರ್ಭಿಣಿ ಆದಾಗ ಮಾಡಬೇಕಾದಂಥ ಪ್ರಕ್ರಿಯೆ ಏನು ಅಂದರೆ, ಜನ್ಮ ಕೊಟ್ಟ ತಾಯಿಗೆ ಅಲ್ಲೇ ಕಣಮ ಸಮಸ್ಯೆ ದೋಷ ಬರೋದು. ಯಾವುದು? ಗರ್ಭವತಿ ಆದಾಗ ಮಗು ಮಲಮೂತ್ರದ ಮಧ್ಯದಲ್ಲಿರುತ್ತೆ. ಮಧ್ಯದಲ್ಲಿರುತ್ತೆ. ಆ ಮಗುಗೆ ಜ್ಞಾಪಶಕ್ತಿ ಎಲ್ಲ ಹಾಳಾಗೋಗುತ್ತೆ. ಅಂತ ಒಂದು ನರಕದಲ್ಲಿ ಮಗು ವಾಸ ಮಾಡ್ತಾ ಇರುತ್ತೆ ಹೊಟ್ಟೆಯಲ್ಲಿ. ಈಗ ತಾಯಿಗೆ ಆ ಶಾಪ ತಟ್ಟುತ್ತೆ. ಮಗು ಪಡ್ಕೋಬೇಕು ಅಂತ ಹೇಳೋ ಮಹನೀಯರು ತಿಳ್ಕೋಬೇಕು. ತಾಯಿಗೆ ಆ ಶಾಪ ತಟ್ಟುತ್ತೆ. ಆ ಮಗು ಏನು ಹಿಂಸೆ ಪಡುತ್ತೆ ಒಳಗಡೆ ಮಲಮೂತ್ರಾದಿಗಳ ಮಧ್ಯದಲ್ಲಿರ್ಬೇಕಾದ್ರೆ, ಈ ತಾಯಿಗೆ ಆ ಶಾಪ ತಟ್ಟುತ್ತೆ. ಈ ತಾಯಿ ಜನ್ಮ ಕೊಟ್ಟ ತಾಯಿ, ಮಗುವಿಗೆ ಜನ್ಮ ಕೊಟ್ಟವಳು, ಈ ಶಾಪವನ್ನು ನಿವಾರಣೆ ಮಾಡೋದಕ್ಕೆ ಯಾರ ಕೈಲಾರು ಇಲ್ಲಿವರೆಗೂ ಆಗಿದೆಯಾ? ಅದಕ್ಕೆ ಮಕ್ಕಳಿಗೆ ಮೆಮೊರಿ ಇಲ್ಲ, ಹೇಳೋದು ಮಾತು ಕೇಳಲ್ಲ. ಯಾಕೆಂದರೆ ನಿಮ್ಮ ಗರ್ಭದೋಷನೇ ನಿವಾರಣೆ ಮಾಡ್ಕೊಂಡಿಲ್ಲ ನೀವು.
ನಿಮ್ಮ ಮಗುನ ಹೆಂಗೋ ಪಡ್ಕೊಂಡ್ಬಿಟ್ರಿ, ಆ ಮಗು ಏನೆಲ್ಲ ಅನುಭವಿಸ್ತು. ಅದಕ್ಕೆ ಸೀಮಂತ ಮಾಡೋ ಉದ್ದೇಶ ಏನು ಅಂದರೆ ಈ ಕರ್ಮವೆಲ್ಲ ಮರ್ತೋಗ್ರಿ. ಒಳಗಡೆ ಗರ್ಭದಲ್ಲಿ ಮಗು ಇರಬೇಕಾದ್ರೆ ಅದು ಪಟ್ಟಿರೋ ವನವಾಸು, ಹಿಂದೆ ಬಂದಿರತಕ್ಕಂಥದ್ದು ಅನುಭವಿಸಿರೋದೆಲ್ಲ ಮಗು ಪರದಾಡ್ತಾ ಇರ್ತದೆ, ಹೊಟ್ಟೆ ಒಳಗಡೆ ಒಳ್ಳಾಡ್ತಾ ಇರ್ತದೆ, ತಡ್ಕೊಳಕ್ ಆಗ್ತಾ ಇಲ್ಲ, ಏನಕ್ಕಪ್ಪ ಮತ್ತೆ ಹುಡ್ತಾ ಇದ್ದೀನಿ ಅಂತ. ಅದಕ್ಕೆ ಮಗು ಶೇಕ್ ಆಗೋದು ಹೊಟ್ಟೆ ಒಳಗಡೆ. ಇದು ಆಡ್ತಾ ಇದೆ, ಜಾಗ ಮಾಡ್ಕೊತಾ ಇದೆ, ಏನೋ ಕತ್ರೂಪು, ಅದು ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಯಾಕಷ್ಟು ಪರಿತಪಿಸ್ತಾ ಇದೆ? ಅದಕ್ಕೆ ಸೀಮಂತ ಮಾಡ್ತಕ್ಕಂಥದ್ದು ಏನಂದ್ರೆ ಆ ಮಗು ಅದೆಲ್ಲ ಮರ್ತೋಗ್ಲಿ, ಖುಷಿಯಾಗಿರ್ಲಿ ಅಂತ ಸಂಗೀತದ ಮೂಲಕವಾಗಿ ಸೀಮಂತ ಮಾಡ್ತಕ್ಕಂಥದ್ದು. ಅದು ಗೊತ್ತಾ? ಸೀಮಂತಕ್ಕೆ ಸಂಗೀತ ಬೇಕು ಅಂತ ಎಷ್ಟು ಜನ ಗೊತ್ತು? ಯಾರಿಗಾರು ಗೊತ್ತಿದೆಯಾ? ವೀಣಾ ಅಂತಕ್ಕಂಥ ಸಂಗೀತದಲ್ಲಿ ಸೀಮಂತವನ್ನ ಮಾಡಲೇಬೇಕು. ಸಂಗೀತವಿಲ್ಲದೆ ಸೀಮಂತ ಮಾಡಿದ್ರೆ ಹುಟ್ಟೋ ಮಗು ಹುಚ್ಚು ಬೆಪ್ಪೆ ಹುಟ್ಟೋದು. ಯಾಕೆ ಬೇಕು ಸಂಗೀತ ಅಲ್ಲಿ ಅಂದರೆ ಮುಂದುವರೆದ ಭಾಗ ಹೇಳ್ಕೊಡ್ತೀನಿ. ನಮ್ಮ ಭಾರತಕ್ಕೆ ಇರ್ತಕ್ಕಂಥ 3 ಅಕ್ಷರ ಸತ್ಯ ತಿಳ್ಕೊಂಡಿಲ್ವಲ್ಲ, ಆ ತಿಳ್ಕೊಂಡಾಗ ಸೀಮಂತಕ್ಕೆ ಯಾಕೆ ಬೇಕು ಸಂಗೀತ ಅಂತ ಹೇಳ್ಕೊಡ್ತೀನಿ. ತಿಳ್ಕೊಂಡಿದ್ದೀವೇನಮ್ಮ? ಭಾರತ ಅನ್ನೋ 3 ಅಕ್ಷರಕ್ಕೆ ಅರ್ಥ ಗೊತ್ತಾಗ್ಬೇಕು ಫಸ್ಟು. ಭಾ ಅಂದ್ರೇನು, ರಾ ಅಂದ್ರೇನು, ತಾ ಅಂದ್ರೆ ಗೊತ್ತಾಗಬೇಕು. ಅದೇ ತಿಳ್ಕೊಂಡಿಲ್ಲ ಅಂದರೆ ಈ ಭೂಮಿ ರೂಟ್ ಏನು ಪ್ರಯೋಜನ? ಅದನ್ನು ಕೂಡ ಹೇಳ್ಕೊಡೋಣ. ಯಾಕೆ ಅಂದರೆ ಸಂಗೀತ ಎಷ್ಟು ಮುಖ್ಯ ಆಗತ್ತೆ ಸೀಮಂತದಲ್ಲಿ, ಅದರಿಂದ ಎಷ್ಟು ಮಗುವಿಗೆ ಪ್ರಾಧಾನ್ಯತೆ ತಗೊಳುತ್ತೆ, ಅದರಿಂದ ಕುಟುಂಬಕ್ಕೆ ಎಷ್ಟು ಒಳ್ಳೇದಾಗತ್ತೆ. ಈ ಸತ್ಯವನ್ನು ಹುಟ್ಟಿದ ಮೇಲೆ ನಾವು ಶಾಸ್ತ್ರ ಕೇಳಿಬಿಟ್ಟು ಪಾ ಕಾ ಅಂತ ಇಡ್ತಾರಲ್ಲ ಅವರು, ಕಾಗೆ ಹೋಗ್ದಂಗೆ ಆ ಹೆಸರಿಟ್ಟು ಬಿಡೋದಲ್ಲ ಮಕ್ಕಳಿಗೆ. ಮೊದಲು ಗರ್ಭದೋಷ, ತಾಯಿಗೆ ಬಂದಿರತಕ್ಕಂಥ ಮಗುವಿನಿಂದ ಆ ತಾಯಿ ಬಂದಿರತಕ್ಕಂಥ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಸತ್ಯವನ್ನು ತಿಳ್ಕೊಬೇಕು ಅಂದರೆ ಮೊದಲ ಕೆಲಸ ಮಾಡಿ. ಮಕ್ಕಳು ಏನಾಗ್ತಾರೆ ಮುಂದೆ ಅಂತ ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ. ಗರ್ಭ ಸಂಸ್ಕಾರದಲ್ಲಿ ತಪ್ಪು, ಗರ್ಭದಾನದಲ್ಲಿ ತಪ್ಪು, ಯಾವುದರಲ್ಲಿ ಸರಿ ಮಾಡ್ಕೊಂಡಿದ್ರೆ ಹೇಳಿ ಒಳ್ಳೆ ಮಕ್ಕಳಾಗೋದಕ್ಕೆ. ಎಲ್ಲಿ ಸಿಕ್ಕುತ್ತೆ ನಿಮಗೆ ಈ ಕಾಲೇಜು ಸ್ಕೂಲು? ಇಲ್ಲ, ನಮ್ಮ ಹತ್ರ ಮಾತ್ರ ಈ ಕಾಲೇಜ್ ಇರೋದು. ಆದರೆ ಎಷ್ಟು ಜನ ಬಳಸ್ಕೋತಿರೋ ಬಳಸ್ಕೊಳ್ಳಿ. ಒಳ್ಳೆ ನೆಮ್ಮದಿಯಾದ ಮಕ್ಕಳನ್ನ ಪಡೀರಿ, ಮಕ್ಕಳಿಂದ ಸುಖ ಪಡೀರಿ. ನಿಮ್ಮ ಕುಟುಂಬದಲ್ಲಿ ಪಿತೃಋಣ ಅಂದರೆ ತಿಥಿ ಮಾಡೋದು ಒಂದೇ ಅಲ್ಲ, ಮಕ್ಕಳಿಂದ ನಾವು ಏನು ಪಡ್ಕೊಂಡು ಅಂತ ಆ ಮಕ್ಕಳು ಸದ್ಗತಿ ಹೊಂದುವಂಥ ಪುತ್ರರಿರ್ತ ಸತ್ ಸಂತಾನ ಅಂತಾರೆ. ಒಳ್ಳೆಯ ಆರೋಗ್ಯವಾದ ಮಗು, ಜ್ಞಾನವಂತ ಮಗು ನಿಮ್ಮ ಮನೆಗೆ ಬಂದರೆ ಎಷ್ಟು ಜನ ಅಂತಾರೆ, ಏನೇ ಮಗು ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಹೌದಲ್ಲ? ಇದು ರೀ ಪಿತೃಋಣ. ಸತ್ತರು ತಿಥಿ ಮಾಡೋದು ಒಂದು ಭಾಗ ಆದರೆ ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಮಗು ಜ್ಞಾನವಂತ ಮಗು ಆಗಿದೆಯಾ ನೋಡ್ಕೊಳ್ಳಿ. ನಮ್ಮ ಮಾತೆ ಕೇಳಲ್ಲ ಸ್ವಾಮಿ ಅಂತ ಬಂದು ಶಾಸ್ತ್ರ ಕೇಳ್ತೀರ, ಏನು ಹೇಳೋಣ ಸ್ವಾಮಿ? ದಯವಿಟ್ಟು ಇದರಿಂದ ಹೊರಗೆ ಬರಬೇಕು ಅಂದರೆ ಈ ಸಂಸ್ಕಾರಗಳ ಸತ್ಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಿತೃಋಣದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 8618915231, 91082588834.